ಓಕೆ ಅಂತ ಬಂತು. ಜೀವನ್ಮುಕ್ತ ಮಹಾತ್ಮ ವಂದಿಸುತ್ತಾ ಇಂದಿನ ವ್ಯಾಸಂಗವನ್ನು ಪ್ರಾರಂಭ ಮಾಡೋಣ. ಆನ್ಲೈನ್ ಕ್ಲಾಸ್ಗೆ ಅನುಕೂಲ ಮಾಡಿಕೊಟ್ಟ ಲಕ್ಷ್ಮೀಶ್ ಅವ್ರಿಗೂ ಮತ್ತೆ ಪದ್ಮ ಅವ್ರಿಗೂ ನನ್ನ ತುಂಬ ಹೃದಯದ ವಂದನೆಗಳು. ಆ ನಂತರ ಎಲ್ಲ ವೀಕ್ಷಕರಿಗೂ ಹೃದಯಪೂರ್ವಕವಾದ ವಂದನೆಗಳು. ಈಗ ಯೋಗಿ ಲೆಡ್ಬಿಟರ್ ಬರೆದಿರುವ ಅಂತರಂಗ ಜೀವಿತನ ಅದನ್ನು ರಾಚಪ್ಪ ಅವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದು ಧ್ಯಾನ ಅಂತ ತೆಗೆದುಕೊಂಡ್ವಿ, ಅದು ಸ್ವಲ್ಪ ಆಗಿದೆ. ಅದರಲ್ಲೇ ಇನ್ನೂ ಸ್ವಲ್ಪ ವಿಚಾರ ತೆಗೆದುಕೊಂಡು ಆಮೇಲೆ ಬ್ರಹ್ಮಾಂಡ ಪದ ತೆಗೆದುಕೊಳ್ಳೋಣ. ಅವರು ಹೋದ ಕ್ಲಾಸಲ್ಲಿ ಧ್ಯಾನದ ಬಗ್ಗೆ ವಿಚಾರ ಮಾಡ್ತಾ ಇದ್ರು. ಯಾವ ರೀತಿ ಅಂದ್ರೆ, ನಾವು ರಕ್ಷಾ ಕವಚ ಹಾಕೊಂಡು ಧ್ಯಾನ ಕೂತ್ಕೊಂಡಾಗ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಆಲೋಚನೆ ಕಡಿಮೆ ಆಗೋದು ಸಾಧ್ಯ ಇಲ್ಲ. ಆಗ ಒಂದೇ ಒಂದು ವಿಷಯ ಹೇಳ್ತಾರೆ, ಏನಪ್ಪಾ ಅಂದ್ರೆ ಇಚ್ಛಾಶಕ್ತಿ ಬಲ ಮಾಡ್ಕೊಳ್ಳಿ, ದುಡುವ ಸಂಕಲ್ಪ ಮಾಡಿ. ಇವೆರಡು ಇರೋದ್ರಿಂದ ಮಾತ್ರ ನಾವು ಧ್ಯಾನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದ್ರೆ ಮುಂದುವರಿಯೋದಕ್ಕೆ ಆಗಲ್ಲ. ಇದನ್ನ ಯಾವ ರೀತಿ ಬೆಳವಣಿಗೆ ಆಗ್ಬೇಕು ಅಂತ ಕೇಳಿದಕ್ಕೆ, ಅವರು ದಿನನಿತ್ಯ ನಮ್ಮ ಜೀವನದಲ್ಲೇ ನಾವು ಅದನ್ನೆಲ್ಲ ಅಳವಡಿಸ್ಕೊಳ್ಳೋಕೆ ಸಾಧ್ಯ ಅಂತಾರೆ. ಯಾವ ರೀತಿ ಅಂದ್ರೆ, ಸಣ್ಣ ಸಣ್ಣ ಘಟನೆಗಳಲ್ಲೇ ಇಚ್ಛಾಶಕ್ತಿನ ಸಾಧನೆ ಮಾಡಬೇಕು. ಆ ರೀತಿ ಮಾಡ್ಕೊಂಡಾಗ ಮಾತ್ರ ನಮಗೆ ಮುಂದುವರಿಯೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇನ್ನೂ ಒಂದು ವಿಚಾರ ಹೇಳ್ತಾರೆ, ನಮಗೆ ಇಂಥ ಇಚ್ಛಾಶಕ್ತಿ ಬೆಳವಣಿಗೆ ಆಗ್ಬೇಕಾದ್ರೆ ಮೊದಲು ನಮ್ಗೆ ಸುಯೋಗ ಅಂತಾರೆ. ಇದನ್ನ ಇಚ್ಛಾಶಕ್ತಿ ಬೆಳ್ಕೊಳ್ಳೋದು ಕೂಡ ನಮ್ಗೊಂದು ಸುಯೋಗ ಅಂತ ಹೇಳ್ತಾರೆ ಯೋಗಿ ಲೆಡ್ಬಿಟ್ಟವ್ರು. ಯಾತಕ್ಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಮನೆಯಲ್ಲಿ ಒಂದೊಂದು ಸಂದರ್ಭದಲ್ಲೂ ನಾವು ಇಚ್ಛಾಶಕ್ತಿ ಬಲ ಮಾಡ್ಕೊಳ್ದೇ ಇದ್ರೆ ಜೀವನ ಸರಿಯಾಗಿ ನಡೆಸೋಕೆ ಆಗೋದಿಲ್ಲ. ಅಲ್ಲಿ ತಾಳ್ಮೆ ಅನ್ನೋದು ಬೇಕು. ಯಾವಾಗ ಆ ತಾಳ್ಮೆ, ಕ್ಷಮಾಗುಣ ಮತ್ತೆ ತ್ಯಾಗ ಮನೋಭಾವನೆ ಇವೆಲ್ಲ ಬಂದಾಗ ನಮ್ಮಲ್ಲಿ ಏನಾಗುತ್ತೆ, ನಮ್ಮನ್ನು ನಾವು ಹತೋಟಿಗೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹತೋಟಿಗೆ ಅಂದಾಗ ಇಂದ್ರಿಯಗಳು, ಮನಸ್ಸು ಇದನ್ನೆಲ್ಲ ಹತೋಟಿಗೆ ತೆಗೆದುಕೊಂಡ ಸರಿಯಾದ ಜೀವನ ನಡೆಸೋಕೆ ಸಾಧ್ಯ ಆಗುತ್ತೆ. ಅದೇ ಅವ್ರು ಹೇಳ್ತಾ ಇದ್ದಾರೆ, ನೀವು ಬಾಯಲ್ಲಿ ಹೇಳ್ಬೋದು, ದಿನನಿತ್ಯ ಇದನ್ನ ಅಳವಡಿಸ್ಕೋಬೇಕು. ಎಷ್ಟು ಕಷ್ಟವಾಗುತ್ತೆ, ಒಂದೇ ತರ ಜನದಲ್ಲಿ, ಒಂದೇ ಜನ ಗುಂಪದಲ್ಲಿ ಇದೆಲ್ಲ ನಾವು ಅಳವಡಿಸ್ಕೊಳ್ಬೇಕಾದ್ರೆ ಎಷ್ಟೋ ಕಷ್ಟ ಆಗುತ್ತೆ. ಅದರಲ್ಲೇ ನೀವು ಬೆಳವಣಿಗೆ ಆಗ್ಬೇಕು ಅಂತ ಹೇಳ್ತಾ ಬರ್ತಾರೆ. ಆ ರೀತಿ ಬೆಳವಣಿಗೆ ಆದಾಗ ಮಾತ್ರನೇ ನಮ್ಮ ಇಚ್ಛಾಶಕ್ತಿ ಬಲ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಮತ್ತು ಯಾವುದೇ ನಾವು ಕೆಲಸ ಮಾಡ್ಬೇಕಾದ್ರು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಎಚ್ಚರಿಕೆಯಿಂದ ಮಾಡ್ಬೇಕು. ಮತ್ತೆ ತಾಳ್ಮೆಯಿಂದ, ಇವೆರಡು ಇದ್ರೆ ಮಾತ್ರ ನಾವು ಅದನ್ನ ಸಕ್ಸಸ್ಫುಲ್ ಆಗಿ ನಾವು ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಅಂತ. ಆ ರೀತಿ ನಾವು ಮಾಡ್ತಾ ಬರ್ಬೇಕು ಅಂತಾರೆ. ಅದು ಇಷ್ಟುವರೆಗೂ ಆಗಿತ್ತು. ಇನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಅವರು ಒಂದು ಮಾತು ಹೇಳ್ತಾರೆ ನೋಡಿ, ಉದ್ದೇಶ ಪೂರ್ವಕವಾದ ದೃಢವಾದ ಧ್ಯಾನದ ಮೂಲಕ ನಮ್ಮ ಮೇಲ್ಮಟ್ಟದ ಕಾಮ ಮತ್ತು ಮನೋದೇಹಗಳಿನ ಕೆಳಮಟ್ಟದ ಯೋಚನೆ ಮತ್ತು ರಾಗ ಭಾವಗಳಿಗೆ ಹೋಗೊಡತಕ್ಕ ಪ್ರಕೃತಿಯ ಅಣುಗಳನ್ನು ಹೊರದೂಡಿ ಆ ಸ್ಥಾನದಲ್ಲಿ ಮೇಲ್ಮಟ್ಟದ ಯೋಚನೆಗಳು, ಭಾವನೆಗಳು, ಸಮಶ್ರುತಿಯಲ್ಲಿ ಸಾತ್ವಿಕ ಅಣುಗಳನ್ನು ಆಕರ್ಷಿಸಿ ಆ ದೇಹಗಳನ್ನು ಪರಿವರ್ತಿಸಬಹುದು. ಒಂದೇ ಇದು ವಿಚಾರನ ಸುಮಾರು 4-5 ಸೆಂಟೆನ್ಸ್ ಅಲ್ಲಿ ವಿಚಾರ ಮಾಡಿ ಹೇಳಿದ್ದಾರೆ. ಮೊದಲು ನಾವು ಧ್ಯಾನದಲ್ಲಿ ಮಾಡ್ಬೇಕಾದ್ರೆ ಏನು, ನಮ್ಮ ಕಾಮದೇಹ, ಮನೋದೇಹ ಪರಿಶುದ್ಧವಾಗಬೇಕು. ಇದು ಪರಿಶುದ್ಧವಾಗ್ಬೇಕಾದ್ರೆ ನಮ್ಮ ಅಲ್ಲಿರೋ ಅಣುಗಳನ್ನೆಲ್ಲ ಹೊಡೆದೋಡಿಸಿ ಉನ್ನತವಾದ ಅಣುಗಳು ಬರ್ಬೇಕು ಅಂತಾರೆ. ಉನ್ನತವಾದ ಅಣುಗಳು ಅಂತಂದಾಗಲ್ಲ, ಸಾತ್ವಿಕ ಅಣುಗಳು ಅಂದಾಗ ಶೀಲ ಗುಣಗಳಾಗಿರ್ಬೋದು, ಸದ್ಗುಣಗಳಾಗಿರ್ಬೋದು, ಇದನ್ನೆಲ್ಲ ನಾವು ಅಳವಡಿಸ್ಕೋಬೇಕಾದ್ರೆ ಸುಮಾರು ಒಂದು 5-6 ವಿಚಾರ ನಾವು ತೆಗೆದುಕೊಂಡ್ರೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮೊದಲನೇದಿಗೆ ನಮ್ಗೆ ಪವಿತ್ರತೆ ಬೇಕು, ಎರಡನೇದು ಸ್ಥೈರ್ಯ ಬೇಕು, ಮತ್ತೆ ಜೀವನದಲ್ಲಿ ಸಾಮ್ಯರಸ ಬೇಕು. ಇವೆಲ್ಲ ಇದ್ದಾಗ ನಮ್ಮಲ್ಲಿ ನಮ್ಮ ಅರಿವಿಲ್ಲದೇನೆ ಅನುಕಂಪ ಅನ್ನೋದು ಒಳಗಿನಿಂದ ಬರ್ಬೇಕು. ಈ ಅನುಕಂಪ ಬಂದಾಗ ದಯೆ, ಕರುಣೆ, ಸಹಾನುಭೂತಿ ಇದೆಲ್ಲ ಬರುತ್ತೆ. ಇಂಥ ಗುಣಗಳು ನಾವು ಬೆಳೆಸ್ಕೊಂತಾಗ ಮನಸ್ಸು ಯಾವಾಗ್ಲೂ ಶಾಂತವಾಗುತ್ತೆ. ಈ ಶಾಂತವಾಗಿದ್ದಾಗ ಮಾತ್ರನೇ ನಾವೇನ್ ಮಾಡ್ತೀವಿ, ನ್ಯಾಯ, ಧರ್ಮ, ನೀತಿ ಇದನ್ನ ಅಳವಡಿಸ್ಕೊಂಡು ಇದನ್ನೆಲ್ಲ ಆದಾಗ ನಾವು ಬಂದಿರೋದು ಏಕತ್ವದಿಂದ. ಆ ಏಕತೆಗೆ ಹೋಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಐಕ್ಯತೆ ಮನೋಭಾವ. ಆ ಐಕ್ಯತೆ ಮನೋಭಾವನೆ ಸಹೋದರ ಭಾವ. ಈ ಸಹೋದರ ಭಾವನೆ ಮುಖ್ಯ. ನಮ್ಮ ಥಿಯೋಸಫಿಲಿ ಹೇಳೋದೇ ಸಹೋದರ ಭಾವನೆ. ಈ ಸಹೋದರ ಭಾವನೆ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಪ್ರತಿಯೊಂದನ್ನು ಮುಂದುವರಿಯೋದು ಸಾಧ್ಯ ಆಗುತ್ತೆ, ಇಲ್ಲದ್ರೆ ಇಲ್ಲ ಅಂತಾರೆ. ಅದಕ್ಕೆ ಹೇಳ್ತಾರೆ, ಇಂಥದನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮದು ಆಲೋಚನೆ ಭಾವನೆಗಳು ಜೊತೆಗೆ ಇನ್ನೂ ಹೇಳ್ತಾರೆ ನೋಡಿ, ಇಂದ್ರಿಯ ಮನಸ್ಸು ಹತೋಟಿಗೆ ತೆಗೆಸ್ಕೋಬೇಕಲ್ಲಿ. ಅಲ್ಲಿ ತೆಗೆಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಮೊದಲು ಎಷ್ಟಾದಷ್ಟು ಪ್ರಯತ್ನ ಪಡ್ತೀವಿ. ಆ ನಂತರ ನಮ್ಮ ಬುದ್ಧಿ ಮತ್ತು ಪ್ರಜ್ಞೆ ಬೆಳಿಬೇಕು. ಆ ಬೆಳೆದಾಗ ಆ ಬೆಳಕಿನ ಮೂಲಕ ಇನ್ನೂ ಏನೇನೋ ಸ್ವಲ್ಪ ಇದ್ರೆ ಇಂದ್ರಿಯಗಳ ಮನಸ್ಸು ಪೂರ್ತಿ ಹತೋಟಿಗೆ ತೆಗೆಸ್ಕೋ ಸಾಧ್ಯ ಆಗುತ್ತೆ. ಯಾವಾಗ ಅದು ಪೂರ್ತಿ ಹತೋಟಿಗೆ ತೆಗೆದುಕೊಂತೀವೋ
ಆಗ ನಾವೇನ್ ಹಾಕ್ತೀವಿ, ಈ ರೂಪ ಮನೋದೇಹ ಮತ್ತು ಕಾಮದೇಹದಿಂದ ರಾಗ ಭಾವನೆಗಳು ಯೋಚನೆಗಳನ್ನ ಹತೋಟಿಗೆ ತೆಗೆದುಕೊಂಡು ಉನ್ನತ ಮಟ್ಟಕ್ಕೆ ಹೇರೋದಕ್ಕೆ ಸಾಧ್ಯ ಆಗುತ್ತೆ. ಉನ್ನತ ಮಟ್ಟಕ್ಕೆ ಅಂತಂದಾಗ ಅರೂಪ ಮಟ್ಟಕ್ಕೆ ಹತ್ತಿದ್ರೆ ಸಾಕು, ಅಲ್ಲಿ ನಾವು ತತ್ವಗಳು ಬೇಕಾದಷ್ಟಿದೆ. ಆ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮತ್ತು ಆ ಮೂಲಕ ಒಳ್ಳೆಯ ಉನ್ನತ ಭಾವನೆಗಳು ಬುದ್ಧಿ ಮಟ್ಟದಿಂದ ಬಂದು ನಮ್ಮ ಕಾಮದೇಹದಲ್ಲಿನ ಮೇಲ್ಭಾಗದಲ್ಲಿ ಅಭಿವ್ಯಕ್ತವಾಗುವಂತೆ ಮಾಡಿಕೊಳ್ಳಬಹುದು. ಇದನ್ನ ಹೇಳಿದ್ದು ಬುದ್ಧಿ ಮಟ್ಟದ ಪ್ರಜ್ಞೆಯಿಂದ ಮಾತ್ರ ಉನ್ನತ ಭಾವನೆ ತೆಗೆದುಕೊಂಡು ಬಂದು ಕಾಮ ಮೇಲ್ಭಾಗದಲ್ಲಿ ಮಾತ್ರ ಅದನ್ನ ಹತೋಟಿಗೆ ತೆಗೆದುಕೋಬಹುದು. ಯಾಕೆ ಅಂತಂದ್ರೆ ಈ ಕಾಮಲೋಕದಲ್ಲಿ ಮೇಲಿನ ಭಾಗ ಅಂದ್ರೆ ಭಕ್ತಿ. ಆ 7ನೇದ್ರಲ್ಲಿ ನಮ್ಮಲ್ಲಿ ಭಕ್ತಿ ಇದೆ. ಈ ಭಕ್ತಿನ 7 ಎಪಿಟೇಲ್ ಅಂದ್ರೆ ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿ ಬಲ ಮಾಡಿದಾಗ ನಾವು ಬುದ್ಧಿಮಟ್ಟ ಪ್ರಜ್ಞೆ ಹತ್ತಿದ್ವಿ. ಬುದ್ಧಿಮಟ್ಟ ಪ್ರಜ್ಞೆ ಹತ್ತಿದಾಗ ನಮ್ಮಲ್ಲಿ ಏನಾಯ್ತು, ಅಲ್ಲಿ ಇದು ಕಾಮಲೋಕ ನಾವೇನಾಯ್ತು ಒಂದೊಂದೇ ಚಪ್ಪಿಕೊಂಡು ಅಲ್ಲಿ ರೂಪಲೋಕ ಆಯ್ತು, ಅರೂಪ ಬುದ್ಧಿಮಟ್ಟಿಗೆ. ಇಲ್ಲಿ 2 ಲೋಕಗಳನ್ನ ನಾವು ದಾಟಿ ಅದಕ್ಕೆ ಹೋಗೋಕ್ ಸಾಧ್ಯ ಆಗುತ್ತೆ. ಇಂಥ ಒಳ್ಳೆ ಭಾವನೆಗಳಿಂದ ಮಾತ್ರನೇ ನಾವು ನಮ್ಮನ್ನ ಒಳಗೆ ಅಭಿವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗ್ತದೆ. ಉನ್ನತ ಭಾವನೆಗಳು ಅಭಿವ್ಯಕ್ತಪಡಿಸೋಕೆ ಸಾಧ್ಯ ಆಗುತ್ತದೆ. ಆಗ ಆ ಉನ್ನತ ಭಾವನೆಗಳು ಸರಿಯಾದ ಸೇವಾ ಕಾರ್ಯದ ಮೂಲಕ ಅಭಿವ್ಯಕ್ತವಾಗಬೇಕಾದರೆ ನಮ್ಮ ಕಾರಣ ಮತ್ತು ಮನೋದೇಹಗಳು ಸಹ ಮೇಲ್ಮಟ್ಟದ ಸಮೃದ್ಧಿಯಲ್ಲೇ ಬೆಳೆಯಬೇಕು. ಅದನ್ನ ಉನ್ನತ ಭಾವನೆಗಳ ಬಗ್ಗೆ ಇನ್ನೂ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ, ಈ ಉನ್ನತ ಭಾವನೆ ಬಂದಾಗ ನಮ್ಗೆ ಲೋಕ ಕಲ್ಯಾಣ ಸೇವೆ ಒಂದು. ಆ ಲೋಕ ಕಲ್ಯಾಣ ಸೇವೆ ನಾವು ಮಾಡ್ಬೇಕಂದ್ರೆ ಅಲ್ಲಿ ಸ್ವಾರ್ಥ ಮಾಡ್ಬೇಕು. ಇಂಥ ಸ್ವಾರ್ಥ ರಹಿತದಿಂದ ಬರುತ್ತೆ ಬುದ್ಧಿಮಟ್ಟ ಪ್ರಜ್ಞೆ. ಈ ಬುದ್ಧಿಮಟ್ಟದ ಪ್ರಜ್ಞೆಯಿಂದ ಬರ್ಬೇಕಾದ್ರೆ ಅಲ್ಲಿ ನಮ್ಮಲ್ಲಿ ಏನಿರ್ಬೇಕು, ಪ್ರೇಮ. ಈ ಪ್ರೇಮ ಇದ್ದಾಗ ಮಾತ್ರ ಅದನ್ನೆಲ್ಲ ಪಡ್ಕೊಳಕ್ ಸಾಧ್ಯ. ಆ ಪ್ರೇಮನೇ ಇದ್ರೆ ನಾವೇನು ಪಡ್ಕೊಳಕ್ ಸಾಧ್ಯ ಇಲ್ಲ. ಈ ರೀತಿ ನಾವು ಬುದ್ಧಿಮಟ್ಟದಿಂದ ಬರ್ಬೇಕಾಗಿದ್ರೆ ಆ ಸರಿಯಾದ ನಮ್ಮ ಮನೋಭಾವನೆ ಬೆಳಿಬೇಕು ಅಂದ್ರೆ ಒಂದೇ ಒಂದು ಕಾರಣ ದೇಹ. ಆ ಕಾರಣ ದೇಹದಲ್ಲಿ ನಾವೇನಾದ್ರೂ ಸ್ವಲ್ಪ ಅದಕ್ಕೆ ಆಹಾರ ಹಾಕಿ ಶೇಖರಣೆ ಮಾಡಿದ್ರೆ ಅದರಿಂದ ನಾವು ಈ ಜನ್ಮದಲ್ಲಿ ಸ್ವಲ್ಪ ತೆಗೆದುಕೊಂಡು ಅದು ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗುತ್ತದೆ. ಇಲ್ದಿದ್ರೆ ಇಲ್ಲ. ಮತ್ತು ಅದು ಆ ಸಮಶ್ರುತಿ ಬೆಳಿಬೇಕು ಅಂದ್ರೆ ಇದೆ ಕಾರಣ ದೇಹ ಮತ್ತು ಮನೋದೇಹ ಮೇಲ್ಮಟ್ಟದಲ್ಲಿ ಸಮಶ್ರುತಿ ಅಂದ್ರೆ ಬುದ್ಧಿಮಟ್ಟ ಹೇಳುತ್ತೋ ಬುದ್ಧಿ ಲೋಕದಿಂದ ಬುದ್ಧಿಮಟ್ಟ ಬಂದು ಇಳಿಬೇಕು, ಕಾರಣದಿಂದ ರೂಪ ಮನೋದೇಹಕ್ಕೆ ಬರ್ಬೇಕು. ಈ ರೀತಿ ಒಂದೊಂದು ಇಳಿಬೇಕು ಅಂತಂದ್ರೆ ಅಲ್ಲಿ ನಾವು ಶೇಖರಣೆ ಮಾಡಿದ್ರೆ ಅಲ್ಲಿಂದ ಬರೋಕ್ ಸಾಧ್ಯ ಆಗುತ್ತದೆ. ಅದಕ್ಕೆ ಅವ್ರು ಇನ್ನೂ ಹೇಳ್ತಾ ಇದಾರೆ, ಇಲ್ಲದಿದ್ದರೆ ನಮ್ಮ ರಾಗ ಭಾವನೆಗಳನ್ನು ಸತ್ ಉಪಯೋಗ ಮಾಡಬಲ್ಲ ಉಚಿತವಾದ ವಿವೇಚನೆ ನಮ್ಗೆ ಮೂಡುವುದೇ ಇಲ್ಲ ಅಂತ. ಅದಕ್ಕೆ ಜೆ ಕೃಷ್ಣಮೂರ್ತಿನೂ ಇದನ್ನೇ ಹೇಳೋದು, ಎಚ್ಚರಿಕೆ ಗಮನಿಸಿ ಜೊತೆಗೆ ಬುದ್ಧಿಮಟ್ಟದ ಬೆಳವಣಿಗೆ ಮಾಡ್ಕೊಳ್ಳಿ. ಈ ಬುದ್ಧಿ ಲೋಕದ ಬುದ್ಧಿಮಟ್ಟದ ಬೆಳವಣಿಗೆ ಎಷ್ಟೆಷ್ಟು ನಾವು ಮಾಡ್ಕೊಂತೀವೋ ಅಷ್ಟೆಷ್ಟು ನಾವು ವಿವೇಚನೆಯಿಂದ ನಮ್ಮ ಕೆಲಸಗಳು ನಾವು ಮಾಡ್ತಾ ಬರ್ಬೋದು. ರಾಗ ಭಾವನೆ ಹತೋಟಿಗೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತದೆ. ಉನ್ನತ ಮಟ್ಟದ ಭಾವನೆಗಳ ಜೊತೆಗೆ ಅವುಗಳನ್ನು ಸರಿಯಾದ ಮಾರ್ಗದಲ್ಲಿ ವಿನಿಯೋಗ ಮಾಡಬಲ್ಲ ಅನುಭವ ಜ್ಞಾನವು ಮತ್ತು ಸ್ಥೈರ್ಯವೂ ಬೇಕಾಗುತ್ತದೆ. ಯಾವಾಗ ಉನ್ನತ ಮಟ್ಟದ ಭಾವನೆ ಜೊತೆಗೆ ಬರೀ ಅದೊಂದು ಭಾವನೆ ಇದ್ದರೆ ಸಾಲದು, ಅದರಲ್ಲಿ ಅನುಭವ ಜ್ಞಾನನೂ ಬೇಕು ಅಂತಾರೆ. ಈ ಅನುಭವ ಜ್ಞಾನ ಯಾವಾಗ ಬರುತ್ತೋ ಆಗ ನಮ್ಗೆ ಒಳಗಿಂದ ಸ್ಥೈರ್ಯ ಪ್ರಾರಂಭ. ಯಾವಾಗ ಸ್ಥೈರ್ಯ ಪ್ರಾರಂಭ ಆಗುತ್ತೋ ಎಂಥ ಉತ್ಸಾಹಜನಕದಿಂದ ಅದನ್ನ ಸರಿಯಾದ ಮಾರ್ಗದಲ್ಲಿ ವಿವೇಕದಿಂದ ಸರಿಯಾಗಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಇದಕ್ಕೆ ಅವರು ಅನುಭವ ಜ್ಞಾನಕ್ಕೆ 3 ವಿಧಾನ ಹೇಳ್ತಾರೆ. 3 ವಿಧಾನ ರೀತಿ ನಾವು ಅನುಭವ ಜ್ಞಾನನ ಪಡ್ಕೊಳ್ಳೋಕೆ ಸಾಧ್ಯ ಅಂತ. ಮೊದಲನೇದ ಏನ್ ಹೇಳ್ತಾರಪ್ಪ, ಒಂದು ಸಾಧಕ ಏನ್ ಮಾಡ್ತಾನೆ, ಆಳವಾಗಿ ಯಾವ್ದಾದ್ರು ಒಂದು ಯೋಚನೆ ಮಾಡ್ತಾನೆ ಅಂತ. ಅವನ್ ಯೋಚನೆ ಮಾಡಕ ಆ ಸಂಬಂಧಿಗೆ ಆ ವಿಷಯಕ್ಕೆ ಆ ಸಂಬಂಧ ಏನಿದೆ ಅದಕ್ಕೇನಾದ್ರೂ ಒಂದು ಹೊಳಿಬಹುದು, ಆ ಸ್ಫೂರ್ತಿ ಬರ್ಬೋದು, ಸ್ಫುರಣೆ ಬರ್ಬೋದು. ಒಂದಾಯ್ತು. ಇನ್ನು 2ನೇದು ಏನ್ ಹೇಳ್ತಾರೆ ಅಂದ್ರೆ, ಅಂತರಾತ್ಮ ಆತನ ಮಟ್ಟದಲ್ಲಿ ವಿಷಯವಾಗಿ ಬೇರೆಯಾದ್ರೂ ಅಭಿಪ್ರಾಯ ಪಡೆಯಬಹುದಾ ಅಂತ ವಿವೇಚನೆ ಮಾಡಬೇಕು. ಮೊದಲನೇದಾಗಿ ತನಗ್ ತಾನಾಗಿ ಬರ್ಬೇಕು. 2ನೇದು ಅಂತರಾತ್ಮ ಏನ್ ಕೊಡುತ್ತೆ ಅಂದ್ರೆ ಅದು ಏನು ನೋಡಿ ಇದಾಯ್ತು. ಇನ್ನು 3ನೇದು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಇಷ್ಟ ದೇವತೆಯವರೆಗೆ ಅಥವಾ ನಮ್ಮ ಇಷ್ಟವಾದ ಗುರುಗಳು ಇವ್ರ ಜೊತೆಗೆ ನಾವು ಸಂಬಂಧ ಬೆಳೆಸ್ಕೊಂಡಾಗ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಅವರಲ್ಲಿ ಸಂಬಂಧ ಬೆಳೆಸ್ಕೊಂಡ ಅವರಿಂದ ನಮ್ಗೇನ್ ಬರುತ್ತೆ ಅಂತ ನೋಡೋದು. ಈ ರೀತಿ 3 ವಿಧಾನಗಳು ಮಾಡ್ಬೋದು ಅಂತಾರೆ. ಮೊದಲನೇ ವಿಧಾನ ನಾವು ಮಾಡ್ಬೇಕಾದ್ರೆ ನಮ್ಮಲ್ಲಿ ಏನಾಗುತ್ತೆ, ಒಂದು ಹೊಳಿತು ಅಂತ ಹೇಳ್ತೀವಲ್ಲ, ಒಂದು ಸ್ಫೂರ್ತಿ ಬಂತು, ಒಂದು ಸ್ಫೂರ್ಣೆ ಬಂತು, ಇದು ವಕ್ರವಾಗಿರುತ್ತೆ. ಯಾಕಂತಂದ್ರೆ ಈ ಕೆಳಗಿನ ಮಟ್ಟದಿಂದ ಬಂದಿರ್ಬೋದು, ಈ ನಾಮದಿರುತ್ತೆ, ನನ್ನ ಮೂಗನೇ ಗೊತ್ತಾಗಿದ್ದೀನಿ ಅದ್ರ ಪ್ರಕಾರ ಬಂದಿರ್ಬೋದು, ಆಗ ಏನಾಯ್ತು ಪ್ರಯೋಜನ ಇಲ್ಲ. ಅಂತದ್ ಬೇಕಾಗಿಲ್ಲ. ಆಮೇಲೆ ವಿವೇಚನೆಯಿಂದ ಮಾಡೋದು ಅಭಿಪ್ರಾಯ ಅಂತಾರಲ್ವಾ, ಅದು ಯಾವ್ದು ವಿಚಾರ ಬರೀ ಮೊದ್ಲು ಸರಿನಾ ತಪ್ಪ ಅದು ಡಿಸ್ಕಸ್ ಮಾಡ್ಕೋಬೇಕು. ಅಲ್ಲಿ ಸರಿಯಾಗಿದ್ರೆ ಸರಿಯಾಗಿ ಒಪ್ಕೋಬೇಕು, ತಪ್ಪಿದ್ರೆ ತಪ್ಪು ಒಪ್ಕೋಬೇಕು.
ಇದನ್ನ ನಮಗೆ ಬಂದಾಗ ನಿಜವಾದ ವಿವೇಚನೆ ಇಂಥ ವಿವೇಚನೆ ಸ್ವಲ್ಪ ಬೆಳವಣಿಗೆ ಆಯ್ತು ಅಂತ ಇಟ್ಕೋಬಹುದು. ಆದ್ರೆ ಮೂರನೇದು ಮತ್ತೆ ಕರೆಕ್ಟ್ ಆಗಿರುತ್ತೆ. ಈ ಎರಡನೇದ್ರಲ್ಲೂ ಕೂಡ ನಮ್ಮಲ್ಲಿ ಅಭಿಪ್ರಾಯ ಸ್ವಲ್ಪ ಇದ್ದಿರುತ್ತೆ. ಯಾಕಂದ್ರೆ ಈ ಸ್ವಾದ ಅಂತ ಸಾವಿನ ತರ ಒಂದ್ ಕಡೆ ಬಂದ್ರೆ ಇನ್ನೊಂದ್ ಕಡೆ ಆ ರೀತಿ ಆಗುತ್ತಲ್ವಾ, ಅದರಿಂದ ಅದ್ರಲ್ಲಿ ಹುಷಾರಿರ್ಬೇಕು. ಆದ್ರೆ ಉನ್ನತಾತ್ಮ ಯಾವಾಗ್ಲೂ ನಮ್ಮ ಅಭಿಪ್ರಾಯಕ್ಕೆ ಕೊಡಕ್ ಸಾಧ್ಯ ಇಲ್ಲ. ಅದೇನದು ಅತೀ ಕೆಲಸ ಮಾಡ್ತೇವೆ. ನಮ್ಮ ಗುರುವು ಸಹ ದೇವರ ನಮ್ಮ ದಾರಿ ಯಾವ ರೀತಿ ದೇವತೆಂದಾಗ ಮೂಲ ಶಕ್ತಿ ಏನಿದೆಯೋ ದೇವತೆಯ ಮೂಲಕ ಆ ಅದ್ರ ಮೂಲಕ ನಮಗೆ ಶಕ್ತಿ ಬರುತ್ತೆ. ಆ ಶಕ್ತಿ ವಿಚಾರಗಳಾಗಿರ್ಬೋದು, ಸ್ಫುರಣೆಗಳಾಗಿರ್ಬೋದು, ಯಾವ್ದಾದ್ರೂ ಆಗಿರ್ಬೋದು, ಈ ರೀತಿ ನಾವು ಮಾಡ್ಕೋಬಹುದು. ಇದಕ್ಕೆ ಅವರು ಇನ್ನು ಹೇಳ್ತಾರೆ, ಇದೆಲ್ಲವೂ ಸರಿಯೇ, ಆದ್ರೆ ಆ ರೀತಿ ನಮ್ಗೆ ಧ್ಯಾನದಲ್ಲಿ ಹೊಡೆದ ಸೂಚನೆಯನ್ನು ನಮ್ಮ ಸ್ಥೂಲ ಮೇಲೆ ಪ್ರಜ್ಞೆಗೆ ಇಳಿಸಬೇಕಾಗುತ್ತದೆ. ನೋಡಿ, ಧ್ಯಾನದಲ್ಲಿ ಬೇಕಾದಷ್ಟು ಸೂಚನೆ ಬರ್ತಾ ಇದೆ, ನಮ್ಮ ಸ್ಥೂಲ ಮೇಲೆ ಇಳಿಸ್ಬೇಕು. ಅದನ್ನ ಯಾವ ರೀತಿ ಇಳಿಸ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಇಲ್ಲಿ ಹೆಜ್ಜೆ ಹೆಜ್ಜೆಗೂ ನಮ್ಗೆ ಹೆಚ್ಚಿಗೆ ಏನ್ ಕೊಟ್ಟಾರೆ ಅಂದ್ರೆ, ನಮ್ಮ ಭಾವನೆಗಳು ಆಲೋಚನೆ ಸರಿಯಾಗಿರುತ್ತೆ, ಜೊತೆಗೆ ಎಚ್ಚರಿಕೆ ಗಮನ, ಇವು ನಾಲ್ಕು ನಾವು ಸರಿಯಾಗಿ ಇಟ್ಕೊಂಡಿದ್ರೆ ನಮ್ಮ ದಿನಚರ ಜೀವಿತದಲ್ಲಿ ಸರಿಯಾಗಿ ಮುಂದುವರಿಬಹುದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ನೋಡಿ, ಅದು ಮೆದುಳಿನ ಪ್ರಜ್ಞೆಯನ್ನು ತಲುಪಿದ ಕೂಡಲೇ ಅದರ ವಕ್ರ ಅಭಿಪ್ರಾಯಗಳಿಂದ ತಿರುಚಿ ಹೋಗುವ ಸಂಭವ ಇರುತ್ತೆ. ಯಾವಾಗ ಉನ್ನತ ಮಟ್ಟದಲ್ಲಿ ಧ್ಯಾನ ಮಾಡೋಣ ಬೇರೆ ವಿಚಾರ ಚೆನ್ನಾಗಿ ಬರುತ್ತೆ, ಆ ವಿಚಾರ ಕೆಳಗೆ ಇಳಿದ್ ಬರೋ ಅಷ್ಟೊತ್ತಿಗೆ ನಮ್ಮ ಮೆದುಳು ಅಥವಾ ರೂಪ ಮನಸ್ಸು ಬರೋ ಅಷ್ಟೊತ್ತಿಗೆ ಏನಾಯ್ತು, ನಮ್ಮ ಮನಸ್ಸಿನ ಮಟ್ಟ ಬರೋ ಅಷ್ಟೊತ್ತಿಗೆ ತಿರ್ಚಿಬಿಡುತ್ತೆ. ಅಯ್ಯೋ ಏನಾಗಲಿ ಮಾಯೆ ಅಂತ ಅಲ್ಲಿ ಸೇರ್ಕೊಂಡು ಇದು ಸರಿ ಅಲ್ವಾ ತಪ್ಪೋ ರೈತೋ, ಅಯ್ಯೋ ನಾನು ಬಂದ್ರೆ ಸರಿಯಾಗಿ ಇಲ್ದೇ ಇದ್ರು ಸರಿ ಅಂತ ನಾನೇ ಹೊಸ್ಕೊಂಡ್ಬಿಡ್ತೀನಿ. ಈ ರೀತಿ ನಾವು ಮಾಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತೀವಿ. ಅದು ಹೇಳ್ತೊಂಡು ಎಂದರೆ ನಮ್ಮ ವಕ್ರವಾದ ಎಂದರೆ ನಮ್ಮ ಮೂಗಿನ ನೇರಕ್ಕೆ ಯೋಚಿಸುವಂತ ಅಭ್ಯಾಸವಿದ್ದರೆ ನಮ್ಮ ಧ್ಯಾನದ ಕಾಲದಲ್ಲಿ ಆ ಪ್ರವೃತ್ತಿಯೇ ಮುಂದುವರಿಯುತ್ತದೆ. ಅದೇ ರೀತಿ ಅವರಿಗೆ ಅದಕ್ಕೋಸ್ಕರ ದಿನನಿತ್ಯ ಜೀವನದಲ್ಲೇ ನೀವು ಎಚ್ಚರಿಕೆ ಗಮನ ಇಟ್ಕೊಂಡು ಸರಿಯಾದ ಮಾರ್ಗದಲ್ಲಿ ಹೋಗಿ ಅಂತ ಎಚ್ಚರಿಕೆ ಕೊಡೋದು. ಹಾಗೂ ಜಾಗರೂಕತೆಯಿಂದ ಇತರರ ವಿಷಯವಾಗಿ ತಪ್ಪು ಅಭಿಪ್ರಾಯವನ್ನು ರೂಪಿಸಿಕೊಳ್ಳದೆ ಅವರು ಸಹ ನಮ್ಮಂತೆಯೇ ಎಂಬ ಸಹಾನುಭೂತಿಯನ್ನು ಬೆಳೆಸಿಕೊಂಡರೆ ಆಗ ಆ ನಿಷ್ಪಕ್ಷಪಾತವಾದ ಮನೋಭಾವನೆಯು ಧ್ಯಾನ ಕಾಲದಲ್ಲಿ ಕೂಡ ಮುಂದುವರಿಯುವುದು. ಅದಕ್ಕೆ ಪ್ರತಿಯೊಂದರಲ್ಲಿ ಅವ್ರು ಹೇಳೋದೇ ಇಷ್ಟು, ಸಹಾನುಭೂತಿ, ದಯೆ ಮತ್ತು ಸಹೋದರ ಭಾವನೆ, ಇವು ಮೂರೇ ಹೇಳ್ತಾರೆ. ನಿಸ್ವಾರ್ಥ ಸೇವೆ ಮಾಡಿ ಪ್ರೇಮನ ಅಳವಡಿಸ್ಕೊಳ್ಳೋದು ಇದಕ್ಕೋಸ್ಕರ ಹೇಳುದು. ಪ್ರತಿಯೊಬ್ಬರಲ್ಲಿ ನಾವು ಸಹಾನುಭೂತಿ ಬೆಳೆಸ್ಕೊಂಡಿದ್ರೆ ಅಲ್ಲಿ ನಿಷ್ಪಕ್ಷಪಾತದಿಂದ ನಾವು ನೋಡ್ತೀವಿ. ಆ ನಿಷ್ಪಕ್ಷಪಾತದಿಂದ ನೋಡಿದಾಗ ಎಷ್ಟೇ ಅವರಲ್ಲಿ ದುರ್ಗುಣಗಳು ಇದ್ರು ಕೂಡ ಒಂದಾದ್ರೂ ಒಂದು ಒಳ್ಳೆ ಗುಣ ಇರುತ್ತಲ್ಲ, ಆ ಗುಣ ನೆನೆಸ್ಕೊಂಡು ನಾವು ಧ್ಯಾನ ಮಾಡಿದಾಗ ಆ ಧ್ಯಾನ ಮೂಲಕ ಅವ್ರಿಗೆ ಏನ್ ಕಳಿಸ್ತೋ ಅದು ಕಳಿಸೋದಕ್ಕೆ ಸಾಧ್ಯ ಆಗುತ್ತದೆ. ಅದು ಮುಖ್ಯವಾಗಿರೋದು. ಆ ರೀತಿ ಮಾಡೋದಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ನಿಷ್ಪಕ್ಷಪಾತವಾದ ಮನಸ್ಸು ಇಲ್ದೇ ಇದ್ರೆ ನಾವ್ ಏನು ನಡ್ಕೊಳಕ್ ಸಾಧ್ಯ ಇಲ್ಲ. ಆಗ ಇತರರಲ್ಲಿರಬಹುದಾದ ಒಳ್ಳೆ ಗೋಚರ ಮಾಡ್ತಾ ಅವರಲ್ಲಿ ಏನಿದೆ ಒಳ್ಳೆ ಗುಣಗಳನ್ನ ಅದನ್ನ ನಾವು ನಮ್ಗೆ ಅರಿವಿದ್ರೆ ಗೋಚರ ಸಾಧ್ಯ ಆಗುತ್ತದೆ. ಸ್ಥೂಲ ಲೋಕದಲ್ಲಿ ಮಾಡುವ ಧ್ಯಾನವು ಅಂತರಾತ್ಮನಿಗೆ ಸಂಬಂಧಪಟ್ಟಿದ್ದಲ್ಲ. ಅದರ ಉದ್ದೇಶವು ನಮ್ಮ ಕಾಮ ಮತ್ತು ರೂಪ ದೇಹಗಳನ್ನು ಅಂತರಾತ್ಮಗೆ ಹೋಗುವಂತ ಪರಿವರ್ತಿಸುವ ಸಲುವಾಗಿಯೇ ಕೈಗೊಂಡಿರುವಂತಹದ್ದು. ನೋಡಿ, ಇನ್ನೂ ಇಲ್ಲಿ ಅಂತರಾತ್ಮದ ಬಗ್ಗೆ ಬರುತ್ತೆ. ಈಗ ಮೊದ್ಲು ಏನ್ ಹೇಳಿದ್ರು, ರಾಗ ಭಾವನೆಗಳು ಹೇಳಿದ್ರು, ಅದು ಕೆಳಗಿನ ಮಟ್ಟದಾಯ್ತು. ಈಗ ಅಂತರಾತ್ಮಕ್ ಬಂದಿದ್ದಾರೆ. ಈ ಅಂತರಾತ್ಮಕ್ ಬರ್ಬೇಕಾದ್ರೆ ನಮ್ಮ ಕಾಮದೇಹ ಮತ್ತು ರೂಪ ದೇಹಗಳನ್ನ ಎಷ್ಟೆಷ್ಟು ತಿದ್ದುಕೊಳಕ್ಕಾಗುತ್ತೋ ಅಷ್ಟೆಷ್ಟು ಮಾಡ್ತಾ ಬರೀಬೇಕು. ಅಂದ್ರೆ ನಾವೇನ್ ಮಾಡ್ತೇವೆ, ದೇಹಾತ್ಮ ಹೇಳ್ದಂಗೆ ಕೇಳ್ತಾನೆ, ಇಲ್ಲಿ ಹೆಣ್ಣು ಹೇಳ್ತಿದಾರೆ ಅಂತರಾತ್ಮ ಹೇಳ್ದಂಗೆ ಕೇಳ್ಬೇಕು. ಅಂದ್ರೆ ಜೀವಾತ್ಮ ಏನ್ ಹೇಳಿದ್ರು ಆ ರೀತಿ ದೇಹಾತ್ಮ ಕೇಳಕ್ ಪ್ರಾರಂಭ ಮಾಡಿದ್ರೆ ಅದ್ರ ಮುಖಾಂತರ ನಾವು ಪ್ರಯತ್ನ ಮಾಡೋದು ಸಾಧ್ಯ. ದೇಹಾತ್ಮನೇ ನೋಡೋದು ಪ್ರಯೋಜನ ಇಲ್ಲ. ಅಂತರಾತ್ಮ ಅಂದಾಗ ಜೀವಾತ್ಮ ಏನ್ ಹೇಳಿತ್ತೋ ಅದ್ರ ಪ್ರಕಾರ ನಾವು ಜೀವನ ನಡೆಸ್ತಾ ಇದ್ರೆ ಅದ್ರ ಮೂಲಕ ಕಾಮದೇಹ ರೂಪದೇಹ ಎರಡನ್ನೂ ಪರಿವರ್ತನೆ ಮಾಡಲು ಸಾಧ್ಯ ಆಗುತ್ತದೆ. ಅಂತರಾತ್ಮ ಬೆಳೆದ ಮಟ್ಟದಾದರೆ ಅದು ಕೂಡ ಅದರ ಮಟ್ಟದಲ್ಲೇ ಧ್ಯಾನವನ್ನು ಮಾಡುತ್ತದೆ. ಅವಾಗ ಏನ್ ಮಾಡುತ್ತೆ, ತನ್ನ ಮಟ್ಟ ಎಷ್ಟು ಬೇಕೋ ಅಷ್ಟು ಧ್ಯಾನ ಮಾಡೋದಕ್ಕೆ ಅದು ಪ್ರಯತ್ನ ಪಡುತ್ತೆ. ಯಾವಾಗ ಅಂತರಾತ್ಮ ಅಂದ್ರೆ ಅಲ್ಲಿ ಜೀವಾತ್ಮ ಎಷ್ಟು ಬೇಕೋ ಅಷ್ಟು ಧ್ಯಾನ ಮಾಡುತ್ತೆ. ಈಗ ನಾವು ಒಂದು ಎಕ್ಸಾಂಪಲ್ ಅಂದ್ರೆ, ಈ ದೇಹಕ್ಕೆ ಪ್ರತಿನಿತ್ಯ ನಾವು ವ್ಯಾಯಾಮ ಮಾಡ್ತೀವಿ. ಯಾವ ವ್ಯಾಯಾಮ ಮಾಡಿದ್ರೆ ದೇಹ ಪುಷ್ಟಿಕರ ಆಗಿರುತ್ತೆ. ಅದೇ ರೀತಿ ಆ ಜೀವಾತ್ಮ ಅಥವಾ ಕಾರಣದೇಹಕ್ಕೆ ಆಹಾರ ಹಾಕ್ಬೇಕು. ಯಾವ್ದ್ರ ಮೂಲಕ ಹಾಕ್ತಿವಿ, ಧ್ಯಾನದ ಮೂಲಕ ಮಾತ್ರ ಹಾಕ್ತೀವಿ. ಈ ಧ್ಯಾನದ ಮೂಲಕ ಹಾಕ್ಬೇಕಾದ್ರೆ ನಾವು ಮೊದ್ಲು ಹತೋಟಿಗೆ ತೆಗೆದುಕೊಳ್ಳೋದು ರೂಪದೇಹ ಮತ್ತೆ ಇವೆರಡನ್ನ ಹತೋಟಿಗೆ ತೆಗೆದುಕೊಂಡ್ರೆ ಜೀವಾತ್ಮ ಕಡೆ ಗಮನ ಕೊಡು. ಇಲ್ಲ ಇವೆರಡು ಹತೋಟಿಗೆ ತೆಗೆದುಕೊಳ್ಳದೆ ಇದ್ರೆ ನಾವು ಕಾರಣದೇಹದ ಕಡೆ ಗಮನನೇ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ.
ಅಂತರಾತ್ಮನು ಸಾಕಾದಷ್ಟು ಸಂಸರಣೆ ಮುಂದುವರೆದಿದ್ದರೆ ಆತನು ತನ್ನ ಪ್ರಜ್ಞೆಯನ್ನು ಬುದ್ಧಿಲೋಕದ ಮಟ್ಟಿಗೆ ಹತ್ತಿಸಿ ಅನಂತರ ಕ್ರಮವಾಗಿ ಒಂದಾದ್ರ ನಂತರ ಮತ್ತೊಂದು ಅದರ ಉಪಲೋಕಗಳು ಹತ್ತಿಸಲು ಪ್ರಯತ್ನ ಪಡುತ್ತಾನೆ. ನೋಡಿ, ಇಲ್ಲಿ ನಾವು ಒಂದೊಂದು ಲೋಕದಲ್ಲಿ 7 ಉಪಲೋಕಗಳಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಈ 7 ಉಪಲೋಕಗಳಿದ್ದಾಗ ಅಂತರಾತ್ಮ ಮಟ್ಟಿಗೆ ನಮ್ಮ ಬೆಳವಣಿಗೆ ಆಗಿದ್ರೆ ಆ ಸಾಧಕ ಏನ್ ಮಾಡ್ತಾನೆ, ಆ ಸಂಸರಣೆಯಲ್ಲಿ ತನ್ನ ಪ್ರಜ್ಞೆಯನ್ನು ಬುದ್ಧಿಲೋಕದ ಕೆಳಗಿನ ಮಟ್ಟದಿಂದ 7 ಉನ್ನತ ಮಟ್ಟಕ್ಕೂ ಇರಿಸ್ಬೋದು. ಅಂದ್ರೆ ಆತ್ಮಲೋಕ ಪ್ರಜ್ಞೆ ಹತ್ತತ್ರ ಅವನ ಹತ್ತಿಸೋದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಆತನ ಧ್ಯಾನದ ಸಮಯವು ದೇಹಾತ್ಮ ಧ್ಯಾನ ಕಾಲಕ್ಕಿಂತ ಭಿನ್ನವಾಗಿರಬಹುದು. ಅವನ ಧ್ಯಾನ ಯಾತಕಪ್ಪ ದೇಹಾತ್ಮ ಅಂದ್ರೆ ಇಲ್ಲಿ ನಮ್ಮ ದೇಹಾತ್ಮ ಭಾವನೆಯಲ್ಲಿ ನಾವು ಕುತ್ಕೊಂಡ್ರೆ ಅಲ್ಲಿ ಏನು ಕಲಿಸೋಕ್ ಸಾಧ್ಯ ಇಲ್ಲ. ಆ ದೇಹಾತ್ಮ ಅಂತರಾತ್ಮ ಕಡೆ ಗಮನ ಕೊಟ್ಟಾಗ ಆ ಧ್ಯಾನದಲ್ಲಿ ಎಷ್ಟಾಯ್ತು ಟೈಮು ಇದು ನಾವು ನೋಡೋ ಕೆಲಸ ಇಲ್ಲ. ನಾವು ಪಾಡಿಗೆ ನಾವು ಧ್ಯಾನ ಮಾಡ್ತಾ ಇದ್ರೆ ನಮ್ಮ ಬೆಳವಣಿಗೆ ಆಗಲು ಸಾಧ್ಯ ಆಗುತ್ತದೆ. ಆದರೆ ಅಂತರಾತ್ಮನು ದೇಹಾತ್ಮದ ಧ್ಯಾನ ಕಾಲದಲ್ಲಿ ಅದರೊಳಗೆ ತನ್ನ ಸ್ಫೂರ್ತಿಯನ್ನು ಸಹ ಕಳಿಸುವುದುಂಟು. ನೋಡಿ, ಯಾವಾಗ ನಾವು ಜೀವಾತ್ಮ ದೇಹಾತ್ಮ ಕೇಳಕ್ ಪ್ರಾರಂಭ ಮಾಡುತ್ತೋ ದೇಹಾತ್ಮ ಕೂಡ ನಮ್ಗೆ ಸಹಕರಿಸುತ್ತೆ. ಯಾವಾಗ ಸಹಕರಿಸುತ್ತೋ ಅದು ಕೂಡ ಧ್ಯಾನದ ಕಾಲದಲ್ಲಿ ಆ ಅಣುಗಳೆಲ್ಲ ನಮ್ಗೆ ಪರಿವರ್ತನೆ ಆಗ್ತಾ ಅಲ್ಲ ಸಹಕರಿಸಿ ಮುಂದುವರಿಯೋದಕ್ಕೆ ಅಂತರಾತ್ಮ ಸಹಾಯ ಮಾಡುತ್ತೆ. ಅದನ್ನೇ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತರಾತ್ಮನು ದೇಹಾತ್ಮದ ಧ್ಯಾನದ ಕಾಲದಲ್ಲಿ ಅದರೊಳಗೆ ತನ್ನ ಸ್ಫೂರ್ತಿಯನ್ನು ಸಹ ಕಳಿಸುವುದುಂಟು. ಈ ರೀತಿ ಅಣುಗಳಿಂದ ಅದು ಪರಿವರ್ತನೆಯಾಗಿ ನಮಗ್ ದಾರಿ ಮಾಡಿಕೊಡುತ್ತದೆ. ಆಧ್ಯಾತ್ಮಿಕ ಶಕ್ತಿ ಬೆಳೆಸಿಕೊಳ್ಳಬೇಕಾದರೆ ಚಿತ್ತ ವೃತ್ತಿಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳುವುದು ಅತ್ಯವಶ್ಯಕ. ಇದು ಮುಖ್ಯವಾದ. ಆಧ್ಯಾತ್ಮ ಶಕ್ತಿ ಬೆಳೆಸ್ಕೋಬೇಕು ಅಂತಂದ್ರೆ ಚಿತ್ತ ವೃತ್ತಿಗಳನ್ನು ಸ್ವಾಧೀನಿಸ್ಕೊಳ್ಬೇಕು. ಚಿತ್ತ ವೃತ್ತ ಅಂದ್ರೆ ರೂಪ ಮನಸ್ಸು. ಈ ರೂಪ ಮನಸ್ಸನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳೋದು ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಇಚ್ಛಾಶಕ್ತಿ ದೃಢವಾದರೆ ಎಷ್ಟೋ ಸಿದ್ಧಿಯು ಕರಗತವಾಗುತ್ತದೆ. ಇಚ್ಛಾಶಕ್ತಿಯಿಂದ ಮಾತ್ರನೇ ನಮ್ಗೆ ಸಿದ್ಧಿಗಳು ಬರೋದಕ್ಕೂ ಸಾಧ್ಯ ಇದೆ ಅಂತಾರೆ. ಈ ಸ್ಥೂಲ ದೇಹದಲ್ಲಿ ಜೀವಿಸುವವರೆಗೂ ಮತ್ತು ಅದನ್ನು ಬಿಟ್ಟು ಮೇಲ ಲೋಕದಲ್ಲಿರುವಂತಹ ಎಷ್ಟೋ ನೆರವನ್ನು ನೀಡಬಹುದು. ಇಲ್ಲಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ತುಂಬಾ ಉತ್ತಮವಾದ. ಈ ಸ್ಥೂಲ ದೇಹದಲ್ಲಿ ಜೀವಿಸುವವರೆಗೆ ನಾವು ಒಂದು ಸಂಕಲ್ಪ ಕಳಿಸ್ಕೊಟ್ಬಿಡ್ತೀವಿ, ಒಳ್ಳೇದಾಗಿನಪ್ಪ, ಅವ್ರು ಒಳ್ಳೆ ಭಾವನೆ ಬರ್ಲಿ, ಒಳ್ಳೆ ಆಲೋಚನೆ ಬರ್ಲಿ, ಈ ತರ ನಾವು ಕಳಿಸ್ತೀವಿ. ಈ ಮೇಲಿನ ಲೋಕ ಅಂದ್ರೆ ಪರಲೋಕಕ್ಕೆ ನಾವು ಯಾವ ರೀತಿ ಸೇವೆ ಮಾಡ್ತಾ ಇದೀವಿ, ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ತಾ ಇದೀವಿ, ಇದ್ರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ ಮೊದ್ಲು ಯಾರು ಪರಲೋಕದಲ್ಲಿ ಇರ್ತಾರೋ ವಾಮಲೋಕದಲ್ಲಿ ರೂಪ ಮನೋಲೋಕದಲ್ಲಿ ಎಲ್ಲಾದ್ರೂ ಇರ್ಲಿ, ಅವ್ರಿಗೆ ನಾವು ಮೊದ್ಲು ಕಳಿಸ್ಬೇಕು. ಅವ್ರಿಗೆ ಆತ್ಮ ಶಾಂತಿ ದೊರೆಯುತ್ತೆ. ಆತ್ಮ ಶಾಂತಿ ದೊರೆತಾದ್ಮೇಲೆ ಅವ್ರಿಗೆ ಇನ್ನೊಂದು ವಿಷಯ, ಇಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು 5% ಮಾತ್ರ ಬೆಳವಣಿಗೆ ಸಾಧ್ಯ, ಅಲ್ಲಿ 25% ಅವ್ರ ಬೆಳವಣಿಗೆ ಸಾಧ್ಯ ಇದೆ. ಅದನ್ನ ಅವ್ರು ತಿಳ್ಕೊಂಡು ಅಲ್ಲಿ ಅವ್ರು ಪ್ರೇಮ ಮಾಡ್ಕೊಂಡೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಆ ಇದ್ರ ಬಗ್ಗೆ, ಒಂದು ಕುಶಲತೆ ಇರ್ಬೋದು, ಒಂದು ಸಂಗೀತದ ಬಗ್ಗೆ ಇರ್ಬೋದು, ಒಂದು ಡ್ರಾಯಿಂಗ್ ಇರ್ಬೋದು, ಅಥವಾ ಬೋಧನೆ ಇರ್ಬೋದು, ಅಥವಾ ವಿಚಾರಗಳಿರ್ಬೋದು, ಪಾಠ ಮಾಡೋದಿರ್ಬೋದು, ಅಥವಾ ಕೇಳೋದಿರ್ಬೋದು, ಇದ್ರ ಬಗ್ಗೆ ಅವ್ರಿಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅಲ್ಲಿರೋ ಮೋಹ ವ್ಯಾಮೋಹ ಕಡಿಮೆ ಮಾಡಿಕೊಂಡು ಅಲ್ಲಿರೋರ್ನೆಲ್ಲ ದೇವತೆಗಳನ್ನ, ದೇವಗಣಗಳನ್ನ, ಥಿಯಾಸಫಿಸ್ಟ್ಗಳನ್ನ ಅಥವಾ ಬೇರೆ ಇನ್ಯಾರನ್ನಾದ್ರೂ ಅವ್ರು ಪ್ರೇಮ್ ಮಾಡ್ಕೊಂಡ್ರೆ ಅವ್ರು ಬಂದು ಖಂಡಿತವಾಗಿ ಸಹಾಯ ಮಾಡ್ತಾರಲ್ಲ, ಅಲ್ಲಿ ಬೆಳವಣಿಗೆ ಆಗೋದು ಸಾಧ್ಯ ಇದೆ. 50% ಬೆಳವಣಿಗೆ ಆಗಲು ಸಾಧ್ಯ ಇದೆ. ಇದನ್ನ ನಾವು ಹೇಳುದು. ಮೇಲಿನ ಲೋಕದಲ್ಲಿರುವಂತವರೆಗೂ ಎಷ್ಟೋ ನೆರವನ್ನು ನೀಡಬಹುದು. ಈ ರೀತಿ ನಾವು ನೆರವನ್ನು ನೀಡಬಹುದು. ಮಾಡಿದಾಗ ಅದರಲ್ಲಿ ದುಃಖಕ್ಕೆ ಸಿಕ್ಕಿಕೊಂಡವರಿಗೆ, ರೋಗಿಗಳಿಗೂ ಸಮಾಧಾನ, ಸ್ಥೈರ್ಯವು, ಆರೋಗ್ಯ ಲಭಿಸುವಂತೆ ನೆರವು ನೀಡಬಹುದು. ಇದು ಪರಲೋಕದ ಹೊತ್ತು. ಈಗ ಕೆಳಗಿನ ಮಟ್ಟದಲ್ಲಿ ಮತ್ತೆ ಹೇಳ್ತಾರೆ, ಅವರು ಒಂದು ಸಲ ಉನ್ನತ ಮಟ್ಟಕ್ಕೆ ಹೇಳ್ತಾರೆ, ಇನ್ನೊಂದು ಮಾಡ ಕೆಳಗಿನ ಮಟ್ಟಕ್ಕೆ ಹೇಳ್ತಾರೆ. ಇಲ್ಲಿ ಈ ಸ್ಥೂಲದಲ್ಲಿ ಏನಪ್ಪಾ ಅಂದ್ರೆ ರೋಗಿಗಳು ಮತ್ತೆ ಕಾಯಿಲೆ ಇದ್ದವರು ಮತ್ತೆ ದುಃಖಕ್ಕೆ ಕಷ್ಟದಲ್ಲಿ ಸಿಕ್ಕಾಕೊಂಡು ಅವ್ರಿಗೆ ಯಾವ ರೀತಿ ನಾವು ನೆರವು ನೀಡಬಹುದು ಅಂತ ಅದಕ್ಕೆ ಅವ್ರು ಹೇಳ್ತಾರೆ. ಪ್ರತಿಯೊಬ್ಬ ಸದಸ್ಯನು ತಾನು ಮಾಡುವ ದೈನಂದಿನ ಧ್ಯಾನದ ಜೊತೆಗೆ ತನ್ನಗೆ ಪರಿಚಯ ಇರುವ ಕೆಲವರಿಗೆ ಸಹಾಯಕರವು ಪ್ರಯೋಜನಕರವೂ ಆದಂತ ಒಳ್ಳೆಯ ಸಂಕಲ್ಪಗಳನ್ನು ಕಳಿಸುವ ಅಭ್ಯಾಸವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು. ಇದು ಉತ್ತಮ ಅಂತ ಹೇಳಿ ಇದು ನಾವೆಲ್ಲ ಮಾಡ್ತಾ ಇದ್ವಿ, ನಮ್ಮ ಸೊಸೈಟಿಲಿ ಎಲ್ಲರೂ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಅವ್ರಿತಾರೆ ನೋಡಿ, ನಾವು ದೈನಂದಿನ ಧ್ಯಾನ ಮಾಡ್ತಾ ಎಷ್ಟೋ ಜನಕ್ಕೆ ನಾವು ಸಂಕಲ್ಪ ಕಳಿಸ್ತಾ ಹೋಗ್ತೀವಿ. ಅವ್ರು ಕಷ್ಟದಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ, ಕಾಯಿಲೆಗಳು ಇರ್ತಾರೆ, ಅದು ಆಗ್ಲಿ ಅಂತ. ಅಷ್ಟೇ ಅಲ್ದಿರ ಇದು ಈ ರೀತಿ ಮಾಡ್ಬೇಕಾದ್ರೆ ಒಬ್ಬೊಬ್ರು ಮಾಡಿದಾಗ ಅಷ್ಟು ಶಕ್ತಿ ಬರಲ್ಲ. ಅದಕ್ಕೆ ಸಾಮೂಹಿಕವಾಗಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತಾರೆ. ಆ ಸಾಮೂಹಿಕ ಮಾಡ್ಬೇಕಾದ್ರೆ ಪ್ರತಿಯೊಂದು ನಮ್ಮ ಸೊಸೈಟಿಲಲ್ಲೇ ಮಾಡ್ಬೇಕು. ಆ ರೀತಿ ನಾವು ಮಾಡ್ತೇವೆ, ಪ್ರತಿ ಬುಧವಾರ ನಾವು ಮಾಡ್ತೇವೆ. ಅದನ್ನೇ ಹೇಳ್ತೇವೆ ನೋಡಿ, ಸ್ಥೈರ್ಯವೂ ಸಮಾಧಾನವೂ ಲಭಿಸುವಂತೆ ದೃಢವಾದ ರೀತಿಯ ಸಾಮೂಹಿಕ ಧ್ಯಾನವು ರೋಗಗಳನ್ನು ಗುಣಪಡಿಸುವ ಮಷ್ಟಿಗೆ ಮಾಡುವ ಫಲಕಾರಿಯಾಗುವುದು.
ಈ ರೀತಿ ಮಾಡೋದ್ರಿಂದ ಆ ಎಷ್ಟೇ ಜನ ಇರಲಿ ಅವ್ರಿಗೆಲ್ಲ ತುಂಬಾ ಒಳ್ಳೆಯದಾಗುತ್ತೆ. ಈ ರೀತಿ ನಾವು ಮಾಡಿ ಕಳಿಸ್ತಾ ಮಾಡಿದಾಗ ಎಷ್ಟೋ ಜನಕ್ಕೆ ಅವರಿಗೆ ಉತ್ತಮವಾದ ಕಾಯಿಲೆಗಳು ಆರೋಗ್ಯ ಆಗಿದೆ ಅಂತ ಹೇಳಿದ್ದಾರೆ. ಮಾಡ್ತಾನೆ ಇದ್ದೀವಿ. ಪೂರ್ವ ಶ್ರವಣದ ಸಿದ್ಧಿಯನ್ನು ಬೆಳೆಸಿಕೊಳ್ಳಲು ಆತರ ಪಡುವುದು ಉಚಿತವಲ್ಲ. ನೋಡಿ, ನೀವು ಒಂದೊಂದು ಮೆಟ್ಲೆ ಹಚ್ತಾದರೆ ಯೋಗಿಲಿ ಎಟ್ಬಿಟ್ಟರು. ಈಗ ಏನ್ ಹೇಳಿದ್ರು, ಪರಲೋಕಾಯ್ತು, ಇಲ್ಲಿ ರೋಗಿಗಳಿಗಾಯ್ತು, ಉನ್ನತ ಮಟ್ಟದಾಯ್ತು, ಇವೆಲ್ಲಾದ್ಮೇಲೆ ಇನ್ನೊಂದೇ ಒಂದು ನಮ್ಗೆ ಬಾಕಿ ಇರೋದು ಯಾವ್ದಪ್ಪ ಅಂದ್ರೆ ದಿವ್ಯ ದೃಷ್ಟಿದ ದೂರ ಶ್ರವಣ ಸಿದ್ಧಿಯನ್ನು. ಅಂದ್ರೆ ಇದೆಲ್ಲ ಆಗಿದ ತಕ್ಷಣ ಸಿದ್ಧಿಗಳು ಬೇಕು ಅಂತ ಪ್ರಾರಂಭ ಮಾಡ್ತಾರೆ. ಯಾವ ರೀತಿ ಸಿದ್ಧಿ ಅಂದ್ರೆ ಸೂಕ್ಷ್ಮವಾಗಿ ಏನೇನು ಶ್ರವಣಗಳಿದೆಯೋ ಅಂದ್ರೆ ಕೇಳಿಸುತ್ತೋ ಅದನ್ನ ನಾವು ಕೇಳಿಸ್ಕೊಳಕ್ ಸಾಧ್ಯ ಇದೆ ಅಂತ, ಅಲ್ಲಿಂದ ಏನ್ ಶಬ್ದಗಳು ಬರುತ್ತೋ, ಏನ್ ಮಾತು ಬರುತ್ತೋ ಅದು ಕೇಳಿಸ್ಕೊಂಡು ನಾವು ಪ್ರಯತ್ನ ಪಡ್ತೀವಿವಾ, ಅದಕ್ಕೆ ನೀವು ಆತರ ಕೊಡಬೇಡಿ ಅಂತಾರೆ. ನೋಡಿ, ದಿವ್ಯ ದೃಷ್ಟಿ, ಯಾವ ದೃಷ್ಟಿನೂ ಸೂಕ್ಷ್ಮ ದೃಷ್ಟಿನೂ ನಮ್ಗೆ ಬೇಕಾಗಿಲ್ಲ, ದೂರ ಶ್ರವಣದ ಸಿದ್ಧಿಯನ್ನು ಇವೆರಡು ನಾವು ಬೆಳೆಸ್ಕೊಳಕ್ಕೆ ಆತರನೇ ಪಡಬಾರ್ದು ಅಂತ ಹೇಳ್ತಾರೆ. ಈಗ ನಮ್ಗೆ ಕರಗತವಾಗಿರುವ ಶಕ್ತಿ ವಿಶೇಷಗಳನ್ನು ಎಲ್ಲವನ್ನು ಸದ್ ಉಪಯೋಗ ಮಾಡುವುದನ್ನು ಕಲಿತು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಇದ್ದರೆ ನಮ್ಗೆ ಮೇಲ್ಕಂಡ ಸಿದ್ಧಿಗಳು ಸಹ ಕಾರ್ಯಕ್ರಮದಲ್ಲಿ ಲಭಿಸುತ್ತದೆ. ಯಾವಾಗ ನಮ್ಗೆ ಏನೇನ್ ಕೊಟ್ಟಿದ್ದ ಗುರುಗಳು ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ನಿಸ್ವಾರ್ಥ ಸೇವೆಯಿಂದ ನಾವು ಮಾಡ್ತಾ ಇದ್ರೆ ಆ ಸಿದ್ಧಿಗಳು ಕಾರ್ಯಕ್ರಮ ಯಾವಾಗ ಕೊಡ್ಬೇಕೋ ಅದು ಬಂದೇ ಬರುತ್ತೆ. ಅದಕ್ಕೆ ಮಾತ್ರ ಕೊಡೋದು ಬೇಡ. ಇಲ್ಲಿ ಬೇಕಾಗಿರೋದು ಒಂದೇ ಒಂದು ನಿಸ್ವಾರ್ಥ ಸೇವೆ ಒಂದೇ ನಮ್ಗೆ ಬೇಕಾಗಿರೋದು. ಲೋಕ ಕಲ್ಯಾಣ ಸೇವೆ ಅಂದ್ರೆ ನಿಸ್ವಾರ್ಥ ಸೇವೆ ಬೇಕು. ಅವಳಿಗಾಗಿ ಅಪೇಕ್ಷೆ ಪಡುವುದು ಸರಿಯಲ್ಲ. ನಮ್ಮ ಶೀಲ ಸ್ವಭಾವವು ಪರಿಶುದ್ಧಗೊಂಡು ಪರಿಪಕ್ವ ಸ್ಥಿತಿಗೆ ಬರುವುದಕ್ಕೆ ಮುಂಚೆ ಮೇಲ್ಕಂಡ ಸಿದ್ಧಿಗಳು ಪ್ರಾಪ್ತವಾದ ಆ ಮೂಲಕ ಅಪಾಯ ಇರುತ್ತದೆ. ಇದಕ್ಕೋಸ್ಕರನೇ ಗುರುಗಳು ಒಂದೇ ಒಂದು ಕಾರಣ, ಯಾವಾಗ ನಮ್ಮ ಶೀಲ ಗುಣಗಳು ಪರಿಪಕ್ವವಾಗ್ಬೇಕು ಮತ್ತೆ ನಿಸ್ವಾರ್ಥ ಸೇವೆ ಮಾಡ್ಬೇಕು, ಇದೆಲ್ಲ ನಮ್ದು ಒಳ್ಳೆ ಗುಣಗಳಿದ್ದಾಗ ಮಾತ್ರ ನಮ್ಮಲ್ಲಿ ಸಿದ್ಧಿಗಳು ಕೊಡ್ಬೇಕಂದ್ರೆ ಕೊಟ್ಟೆ ಕೊಡ್ತಾರೆ. ಅದ್ರ ಬದಲು ನಾವೇ ಸಿದ್ಧಿಗಳು ಕೇಳ್ಕೊಂಡಾಗ ಆ ಸಿದ್ಧಿಗಳಿಂದ ಏನಾಗುತ್ತೆ, ಅಪಾಯ ಜಾಸ್ತಿ ಅಂತಾರೆ. ಯಾತಕ್ಕೆ ಈ ರೀತಿ ಹೇಳ್ತಾರೆ ಅಂದ್ರೆ ಈ ಸಿದ್ಧಿಗಳಿಂದ ಸ್ವಾರ್ಥ ಜಾಸ್ತಿ ಆಗೋಗಿ ನಮಗ್ ನಾವೇ ಎಫೆಕ್ಟ್ ಆಗೋಗುತ್ತೆ. ಅದೇನದು ಯಾರು ಕಳಿಸ್ತೀವೋ ಆ ಸಿದ್ಧಿಗಳ ಮೂಲಕ ಅದು ನಮ್ಗೆ ರಿಫ್ಲೆಕ್ಟ್ ಆಗಿ ನಾವೇ ಒದ್ದಾಡ್ತೀವಿ. ಅದರಿಂದ ಇದ್ಯಾವುದು ಬೇಡ ಅಂತ ಹೇಳ್ತಾರೆ. ಮನೆಯಲ್ಲಿ ಸೌಖ್ಯವಿದ್ದರೆ ಧ್ಯಾನಕ್ಕಾಗಿ ಒಂದು ಕೊಠಡಿ ಮೀಸಲಾಗಿರುವುದು ಸರ ಉತ್ತಮವಾದದ್ದು. ಮನೆಯಲ್ಲಿ ನಮ್ಗೇನು ಸೌಕರ್ಯವಾಗಿದ್ರೆ ಧ್ಯಾನಕ್ಕಾಗಿ ಒಂದು ಕೊಠಡಿಯನ್ನು ಒಂದು ಮಾಡಿ ಅಂತ. ಈಗಿನ ಕಾಲಕ್ಕಿಲ್ಲ, ಹಿಂದಿನ ಕಾಲದಲ್ಲಿ ರೀತಿ ಮಾಡ್ತಾರೆ. ಎಷ್ಟೋ ಮನೆಗಳು ನಾವು ನೋಡಿದೀವಿ, ಧ್ಯಾನ ಕಾಲಕ್ಕೋಸ್ಕರ ಒಂದು ಕೊಠಡಿ, ಕೊಠಡಿಯಲ್ಲಿ ಧ್ಯಾನ ಮಾತ್ರ ಹೋಗಿ ಮುಗಿಸ್ಕೊಂಡು ಬರ್ತಾರೆ. ಯಾರು ಧ್ಯಾನ ಮಾಡ್ಬೇಕು, ಯಾರು ಜಪ ಮಾಡ್ಬೇಕು ಆ ರೂಮ್ಗೆ ಹೋಗ್ತಾರೆ, ಅಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಂತಹ ಕೊಠಡಿಯನ್ನು ಸಂಬಂಧಪಟ್ಟವರೆಲ್ಲರೂ ಸಮರಸವಾಗಿ ಹೊಂದಿಕೊಳ್ಳುವ ಸ್ವಭಾವದರಾದರೆ ಸಾಮೂಹಿಕವಾಗಿ ಧ್ಯಾನಕ್ಕೂ ಕೂಡ ವಿನಿಯೋಗ ಮಾಡಬಹುದು. ಅಲ್ಲಿ ಆ ಜಾಗದಲ್ಲಿ ಆ ಕೊಠಡಿಯಲ್ಲಿ ನಮ್ಮ ಮನೆಯಲ್ಲಿ ಪೂರ್ತಿ ಜನ ಇದ್ರೆ ಅಂತವ್ರು ಸಹ ಅಲ್ಲಿ ಸೇರ್ಕೊಂಡು ಸಾಮೂಹಿಕವಾಗಿ ಧ್ಯಾನ ಮಾಡೋದು ಒಳ್ಳೇದು. ಈ ರೀತಿ ಧ್ಯಾನ ಸಾಮೂಹಿಕವಾಗಿ ಮಾಡಿದ್ರೆ ಶಕ್ತಿ ಚೆನ್ನಾಗಿ ತುಂಬಿಕೊಂಡು, ಆ ಶಕ್ತಿ ಚೆನ್ನಾಗಿ ತುಂಬಿಕೊಂಡಾಗ ಇಡೀ ಪ್ರಪಂಚ ಒಳ್ಳೇದಾಗುತ್ತದೆ. ಆದರೆ ಚರ್ಚಾತ್ಮಕವಾದ ವಿವಾದಗಳಿಂದ ಕೂಡಿದ ಉದ್ಯಮಕ್ಕೆ ಅಂತಹ ಕೊಠಡಿ ಸಲ್ಲದು. ಇದು ಬೇಕಾಗಿಲ್ಲ. ಅಲ್ಲಿ ನಾವು ಏನೇದು ಚರ್ಚೆ ಮಾಡಬಾರ್ದು. ಏನು ಧ್ಯಾನ ಮಾಡ್ಬೇಕು, ಸೈಲೆಂಟ್ ಆಗಿ ಹೋಗ್ಬೇಕು, ಬರ್ಬೇಕು, ಇಷ್ಟು ಮಾತ್ರ ನಮ್ಮಲ್ಲಿ ಇರ್ಬೇಕು. ಮತ್ತು ಚಿಂತಾತ್ಮಕವಾದ ಸನ್ನಿವೇಶಗಳಲ್ಲಿ ಆ ಕೊಠಡಿ ಒಳಗೆ ಪ್ರವೇಶ ಮಾಡಬಹುದೇ ಎಂಬ ಪ್ರಶ್ನೆ ಹೇಳ್ತದೆ. ನಮ್ಗೆ ಚಿಕ್ಕ ಸಂಶಯಗಳು ಜಾಸ್ತಿ. ಈಗ ಏನೋ ಇದೆ, ಈ ಚಿಂತೆ ಇದೆ, ನಾನು ಆ ರೂಮ್ಗೆ ಹೋಗ್ಲೋ ಬೇಡವಾ, ಆ ಕೊಠಡಿಲಿ ಇರ್ಲೋ ಬೇಡವಾ ಅಂತ ಈ ತರ ಭಾವನೆ ಬರ್ತದೆ. ನಿಜವಾಗ್ಲೂ ಆ ತರ ಬಂದಾಗ ನಾವು ಪರ್ವರ್ಟ್ ಮಾಡ್ತೀವಿ. ಏನ್ ಹೇಳಿದ್ರೆ ಅಲ್ಲಿ ಪಾಸಿಟಿವ್ ಥಿಂಕಿಂಗ್, ನಾನು ಆ ಕೊಠಡಿಗೆ ಹೋಗ್ತಾ ಇದ್ದೀನಿ, ನನ್ನಲ್ಲಿ ಏನಾದ್ರೂ ಇದ್ರೆ ಅಲ್ಲಿಂದ ದೂರವಾಗುತ್ತದೆ. ಆ ಶಕ್ತಿ ಅಲ್ಲಿದೆಯಲ್ಲ, ಆ ಶಕ್ತಿಯಿಂದ ನನ್ನ ನೆಗೆಟಿವ್ ಇದ್ರೆ ಆದ್ರಿಂದ ನಾನು ಆ ಕೊಠಡಿಗೆ ಹೋದ್ರೆ ಒಳ್ಳೇದೇ ನನ್ನಲ್ಲಿ ಆಗುತ್ತೆ ಅನ್ನೋ ಭಾವನೆ ಇಟ್ಕೊಂಡು ಒಳಗೋದಾಗ ನಮ್ಗೆ ಅದು ಸಕ್ಸಸ್ಫುಲ್ ಆಗುತ್ತದೆ. ಈ ವಿಧವಾದ ಮನೋಭಾವನೆ ಫಲಕಾರಿಯು ಪ್ರಭಾವಿತವಾಗಿ ಆಗುದೆಂಬ ಅಂಶವನ್ನು ನಿನ್ನ ಅನುಭವಕ್ಕೆ ಖಚಿತವಾಗುತ್ತದೆ. ನಮ್ಗೆ ಅನುಭವಕ್ಕೆ ಚೆನ್ನಾಗಿ ಖಚಿತವಾಗುತ್ತೆ. ಯಾವಾಗ ನಾವು ಒಳ್ಳೆ ಭಾವನೆ ಇಟ್ಕೊಂಡು ಎಲ್ಲ ಕಡೆ ಹೋಗ್ತೀವೋ ಅದು ಒಳ್ಳೇದು ನಮ್ಗೆ ಬಂದೇ ಬರುತ್ತೆ. ಯಾವಾಗ ನಾವು ಕೆಟ್ಟದ್ ನೆಗೆಟಿವ್ ಇಟ್ಕೊಂಡ್ರೆ ಅಲ್ಲಿ ನೆಗೆಟಿವೇ ಬರುತ್ತೆ. ಆದ್ರಿಂದ ಆ ಒಳ್ಳೆ ಕೊಠಡಿಯಲ್ಲಿ ಒಳ್ಳೆ ಇದ್ರಲ್ಲಿ ನಾವು ಒಳ್ಳೆ ಭಾವನೆ ಇಟ್ಕೊಂಡ್ರೆ ನಮ್ಗೆ ಒಳ್ಳೇದು ಬಂದೇ ಬರುತ್ತೆ. ಇದಿಷ್ಟು ಧ್ಯಾನದ ಬಗ್ಗೆ ಆಯ್ತು. ಈಗ ನಮ್ಮ ಬ್ರಹ್ಮಾಂಡ ಪತಿ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ನೋಡೋಣ. ನಮ್ಮ ಬ್ರಹ್ಮಾಂಡ ಪತಿಯಲ್ಲಿ ವ್ಯಕ್ತಿ ಸ್ವರೂಪ ಭಗವಂತನನ್ನು ಕಾಣಬಹುದು. ಎಂತೆಂತಹ ಮೇಲ್ಮಟ್ಟದ ಸಾಧು ಸ್ವಭಾವದನ್ನಾಗಲಿ, ಸರ್ವಜ್ಞತ್ವ, ಸರ್ವಶಕ್ತಿತ್ವ,
ಮತ್ತು ಸರ್ವ ತತ್ವಗಳಲ್ಲಾಗಲಿ ಆತನ ಬ್ರಹ್ಮಾಂಡಕ್ಕೆ ಸೀಮಿತವಾಗಿರುವ ಅಂತಹ ಗುಣಶಕ್ತಿ ವಿಷಯನೆಲ್ಲ ನಮ್ಮ ಬ್ರಹ್ಮಾಂಡ ಪತಿಯಲ್ಲಿ ಕಾಣಬಹುದು. ನಮ್ಮ ಬ್ರಹ್ಮಾಂಡ ಪತಿಯಲ್ಲಿ ಮಾಡ್ತಾರೆ ಅವರು. ಆ ಬ್ರಹ್ಮಾಂಡ ಯಾಕೆ ರೀತಿ ಅಂದ್ರೆ ಅವರೇ ಸ್ವಯಾಗಿ ಹೋಗಿ ಬ್ರಹ್ಮಾಂಡ ಪತಿ ನೋಡಿದ್ದಾರೆ. ಅವ್ರಿಗೆ ದಿವ್ಯ ದೃಷ್ಟಿಯಿಂದ ದರ್ಶನ ಆಗಿದೆ. ಆ ದರ್ಶನದಲ್ಲಿ ಅವ್ರು ಏನ್ ಅನುಭವ ಆಯ್ತೋ ಅದನ್ನ ಪುಸ್ತಕದ ಮೂಲಕ ನಮಗೆ ಕೊಟ್ಟಿದ್ದಾರೆ. ಅದನ್ನ ಹೇಳ್ತಾರೆ. ಆ ಭಗವಂತ ಏನ್ ಮಟ್ಟದ ಸಾಧು ಸ್ವಭಾವದ ಭಗವಂತ ಅಂದ್ಮೇಲೆ ಅಲ್ಲಿ ಸಾಧು ಸ್ವಭಾವ ಇದ್ದೇ ಇರುತ್ತೆ. ಅವ್ರು ಸರ್ವಜ್ಞತ್ವ ಪ್ರತಿಯೊಂದು ತಿಳ್ಕೊಂಡಿರ್ತಾರೆ. ಸರ್ವಶಕ್ತಿ ಎಲ್ಲಾ ಶಕ್ತಿನೂ ಇದೆ. ಮತ್ತೆ ಎಲ್ಲ ಕಡೆ ಆ ಚೈತನ್ಯ ವ್ಯಾಪಕವಾಗಿದೆ. ಈ ರೀತಿ ಇದೆ. ಮತ್ತು ಇದನ್ನೇ ಈ ಬ್ರಹ್ಮಾಂಡಕ್ಕೆ ಅಂತಹ ಗುಣ ವಿಶೇಷದಿಂದ ಈ ಬ್ರಹ್ಮಾಂಡ ಪತಿನ ನಾವು ಕಾಣ್ಬೋದು. ಆತನಲ್ಲಿ ಎಂತೆಂಥ ವಿಶೇಷಗಳು ಬೇಕೋ ಅದನ್ನೆಲ್ಲ ಬ್ರಹ್ಮಾಂಡ ಕಾಣೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಆಮೇಲೆ ಅಷ್ಟೇ ಅಲ್ಲದೆ ಇನ್ನು ಹೇಳ್ತಾರೆ, ದೈವಿಕ ಪ್ರೇಮ, ದಿವ್ಯ ಜ್ಞಾನ ಅನುಭವ, ವೈಭವ ಇವುಗಳೆಲ್ಲವೂ ಆತನಲ್ಲಿ ಪೂರ್ಣತೆಯನ್ನು ಪಡೆದಿರುತ್ತದೆ ಅಲ್ವಾ. ಆತನಲ್ಲಿ ದೈವಿಕ ಪ್ರೇಮ ಇದೆ. ಆ ದೈವಿಕ ಪ್ರೇಮ ಇರೋದ್ರಿಂದ ಆತನ ಅಂಶ ಆಗೋದಕ್ಕೆ ನಾವು ಕೂಡ ಪ್ರೇಮ ಅಲ್ಲಿಂದ ಬರ್ತಾರೆ. ದಿವ್ಯ ಜ್ಞಾನ ಅನುಭವ, ಜ್ಞಾನ ಪಡೆದ ಎಲ್ಲ ಯಥಾರ್ಥ ಜ್ಞಾನ ಪೂರ್ತಿ ಆತನದೇ ಆಗಿದೆ. ಇನ್ನು ವೈಭವ, ಆ ವೈಭವ ವರ್ಣಿಸೋಕ್ ಸಾಧ್ಯ. ಇನ್ನ ಅಲ್ಲಿ ಪೂರ್ತಿ ಅಂದ್ರೆ ಪರಿಪೂರ್ಣತೆ ಆತನ ಒಬ್ಬ ಸರ್ವಶಕ್ತನಾದ ವ್ಯಕ್ತಿ ಸಚ್ಚಿದಾನಂದ ಸ್ವರೂಪನು ಅಕ್ಷರಶಃ ಭಗವಂತನೇ. ಆದರೆ ಆ ನಿರುಪಾದಕ ಚೈತನ್ಯ ಸ್ವರೂಪನಾದ ಪರಬ್ರಹ್ಮ ತತ್ವದಿಂದ ಎಷ್ಟೋ ದರ್ಜೆಯ ಕೆಳಗಿರುತ್ತಾನೆ ನಮಗೆ ತಿಳಿಯೋದು. ಇಲ್ಲಿ ಒಂದು ಪಾಯಿಂಟ್ ಬಂತು. ಏನಪ್ಪಾ ಅಂತಂದ್ರೆ, ಯಾವಾಗ ನಾವು ಆ ಸರ್ವಶಕ್ತಿ ಸಚ್ಚಿದಾನಂದ ಸ್ವರೂಪ ಭಗವಂತ ಅಂತ ನಾವು ಯಾರು ಆರಾಧನೆ ಮಾಡ್ತಾ ಇದೀವೋ ಆ ನಿರುಪಾದಕ ಚೈತನ್ಯ ನಾವು ಆರಾಧನೆ ಮಾಡ್ತೇವೆ. ಆ ನಿರುಪಾದಕ ಚೈತನ್ಯದಿಂದ ನಾವು ಸಗುಣ ಬ್ರಹ್ಮ ಅಂತ ಯಾವ್ದನ್ನ ಆರಾಧನೆ ಮಾಡ್ತೀವೋ ಆತ ಎಲ್ಲಿದ್ದಾನೆ ಅಂತಂದ್ರೆ ಆ ಪರಬ್ರಹ್ಮ ತತ್ವದಿಂದ ಕೆಳಗಡೆ ಎಷ್ಟು ಕೆಳಗಡೆ ಇದ್ದಾರೆ ಅಂತ ಇದನ್ನ ಅಂದಾಜ್ ಮಾಡಕ್ ಯಾರ ಕೈಲೂ ಆಗ್ಲಿಲ್ಲ ಅಂತ. ಅವ್ರು ನೋಡ್ತಾ ಇದಾರೆ, ಮಾಡ್ತಾ ಇದಾರೆ, ಅವ್ರಿಗೆ ಅಂದಾಜ್ ಮಾಡಕ್ಕೆ ಬರ್ಲಿಲ್ಲ. ಯಾಕೆಂದ್ರೆ ಎಲ್ಲಿದ್ದಾರೆ ಅಂತ ಗೋಚರವಾಗಲ್ಲ. ಹಿಂದೆ ನಾವು ನೋಡ್ತಾ ಇರೋದು ಒಂದ್ ಅಂತಸ್ತಾದ್ರೆ ಇನ್ನೂ ಮೇಲ್ಮಟ್ಟಿಗೆ ಬೇಕಾದಷ್ಟಿದೆ. ಅಲ್ಲಿ ಪರಬ್ರಹ್ಮನೂ ಬೆಳೀತಾ ಇದ್ದೇನೆ, ಬ್ರಹ್ಮಾಂಡಪತಿನೂ ಬೆಳೀತಾ ಇದ್ದೇನೆ. ನಾವ್ ಇದೇ ಕೊನೆ ಅಂತ ಹೇಳಕ್ಕಾಗಲ್ಲಲ್ವಾ. ಆದ್ರಿಂದ ಆ ಪರಬ್ರಹ್ಮ ತತ್ವದ ಎದುರಿಗೆ ಈ ಬ್ರಹ್ಮಾಂಡಗಳೆಲ್ಲವೂ ವಿಶ್ವದೊಳಗಿನ ಕಣಗಳಿದ್ದಂತೆ. ಆ ಪರಬ್ರಹ್ಮ ತತ್ವದಲ್ಲಿ ಎಷ್ಟು ಕೋಟ್ಯಾರು ಬ್ರಹ್ಮಾಂಡಗಳಿದೆ. ಈ ಬ್ರಹ್ಮಾಂಡ ಒಂದು ಕಣ, ಒಂದೊಂದು ಬ್ರಹ್ಮಾಂಡ ಕೂಡ ಆತನಿಗೆ ಒಂದು ವಿಶ್ವದ ಕಣ ಅಷ್ಟು ಮಾತ್ರ ಇದೆಯಂತೆ. ನಮಗೆ ನಮ್ಮ ಈ ಸ್ಥೂಲ ಲೋಕ ನೋಡೋಷ್ಟಕ್ಕೆ ಎಷ್ಟು ಅಗಾಧವಾಗಿದೆ ಅಂತ ನಾವು ಆನಂದ ಪಡ್ತೀವಿ. ಆದ್ರೆ ಆತನಿಗೆ ಇದು ಒಂದು ವಿಶ್ವದ ಕಣ ಮಾತ್ರ ಆಗಿದೆ, ಒಂದು ಕಣ ಆಗಿದೆ. ಸ್ಥೂಲ ಲೋಕದಲ್ಲಿನ ಆತನ ಅಭಿವ್ಯಕ್ತಿಯೇ ಸೂರ್ಯನು. ಮೊದಲನೇದಾಗಿ ಅಭಿವ್ಯಕ್ತಿ ಯಾವ್ದಪ್ಪ ಅಂದ್ರೆ ಸೂರ್ಯ ಬಿಂಬದಿಂದ ಶಾಖ, ಪ್ರಾಣಶಕ್ತಿ, ವಿದ್ಯುತ್ ಶಕ್ತಿ ಮೊದಲಾದೆಲ್ಲ ಹೊರಹೊಮ್ಮುತ್ತವೆ. ಈ ಉಪಮಾನದಿಂದ ಹೇಗೆ ಭಗವಂತನೇ ಎಲ್ಲಕ್ಕೂ ಮೂಲ ಸ್ವರೂಪನನ್ನು ಎಂಬ ಅಂಶವು ಅರ್ಥವತ್ತಾಗಿ ಹೊಳೆಯುತ್ತದೆ. ನಾವು ಯಾವಾಗ ಹೇಳ್ತೀವಿ ಈ ಆ ಬ್ರಹ್ಮಾಂಡ ಪತಿಯ ಮೊದಲೇ ಅಭಿವ್ಯಕ್ತಿ ಸೂರ್ಯ, ಆ ಸೂರ್ಯ ಬಿಂಬದಿಂದ ಶಾಖ, ಪ್ರಾಣಶಕ್ತಿ, ವಿದ್ಯುತ್ ಶಕ್ತಿ ಈ ಮೂರು ಬರ್ತಾ ಇದೆ. ಈ ಮೂರಿನಿಂದ ಇಡೀ ವಿಶ್ವನ ಯಾವ ರೀತಿ ರಚನೆ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಇದೆಲ್ಲ ಈ ಸ್ವರೂಪವನ್ನ ಆತನದೇ ಎನ್ನೋದು ಪೂರ್ತಿ ಗ್ಯಾರಂಟಿ ಆಯ್ತು. ಮಾನವನನ್ನ ಹೃದಯವಿದ್ದಂತೆ ಈ ಸೂರ್ಯನು ನಮ್ಮ ಬ್ರಹ್ಮಾಂಡ ಪತಿಯ ಮುಖ್ಯ ಕೇಂದ್ರವಾಗಿರುತ್ತಾನೆ. ಈ ಏನ್ ಹೇಳ್ತಿದ್ರೆ ಮಾನವನಿಗೆ ಹೃದಯ ಹೇಗೆ ಮುಖ್ಯನೋ ಅದೇ ರೀತಿ ಈ ಬ್ರಹ್ಮಾಂಡ ಪತಿಗೆ ಸೂರ್ಯನೇ ಮುಖ್ಯ ಕೇಂದ್ರ. ಒಬ್ಬೊಬ್ಬ ಮಾನವನಿಗೆ ಹೃದಯನೇ ಮುಖ್ಯ. ಅದೇ ರೀತಿ ಈ ಬ್ರಹ್ಮಾಂಡ ಪತಿಗೆ ಸೂರ್ಯನೇ ಮುಖ್ಯ. ಆದರೆ ಹೊರಗೆ ಕಾಣುವ ಸೂರ್ಯನು ಬ್ರಹ್ಮಾಂಡ ಪತಿಯ ಮುಖ್ಯ ಕೇಂದ್ರದ ಹೊರಗಿನ ಅಭಿವ್ಯಕ್ತತೆ. ನಮಗೆ ಯಾವ ರೀತಿ ಸೂರ್ಯ ಕಾಣಿಸ್ತಾ ಇದೆನೋ ಈ ಬ್ರಹ್ಮಾಂಡ ಪತಿಯ ಮುಖ್ಯ ಕೇಂದ್ರ ಹೊರಗಿನ ಅಭಿವ್ಯಕ್ತತೆ. ಬರೀ ಹೊರಗಡೆ ಮಾತ್ರ ನೋಡ್ತಾ ಇದೀವಿ, ಇನ್ನೂ ಅಂತರಾಳ ತಿಳಿದು ನೋಡಿಲ್ಲ. ನಾವು ಗಾಯತ್ರಿ ಮಂತ್ರದಲ್ಲಿ ಹೇಳ್ತೀವಲ್ಲ, ಓಂ ಭೂರ್ಭುವಃ ಸ್ವಃ ಅಂತ, ಅದೇನಾಗುತ್ತೆ ಸ್ಥೂಲ ದೇಹ, ಕಾಮದೇಹ, ರೂಪ ಮನೋದೇಹ, ಮತ್ತೆ ನಾವೆಲ್ಲ ಬೆಳೆಸ್ಕೊಂಡು ಬುದ್ಧಿಮಟ್ಟಿ ಬೆಳವಣಿಗೆ ಆದ್ಮೇಲೆ ಸೂರ್ಯನ ಒಳಗಿರೋ ಈಶ್ವರನನ್ನು ಸಂಧಿಸುವುದು ಅಂತ ಹೇಳ್ತೀವಿ. ಆತನ ಒಳಗೆ ನಾವು ಹೋಗಕ್ ಸಾಧ್ಯನೇ ಇಲ್ಲ ಅಂತ. ಒಂದ್ ಕಡೆ ಯೋಗಿ ಹೇಳ್ಬಿಟ್ಟಾರೆ, ಅವ್ರು ಬರ್ತಿದ್ದಾರೆ ಏನಪ್ಪಾ ಅಂದ್ರೆ ಈಗ ಗೌತಮ ಬುದ್ಧ ಅಂತ ಅವ್ರೆ ಈ ಸೂರ್ಯನ ಒಳಗಿರ ಆ ಈಶ್ವರನ ಹೋಗಿ ನೋಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಷ್ಟು ಅಗಾಂತರವಾಗಿದೆ ಅದು.
ಅದನ್ನು ವರ್ಣಿಸಕ್ಕೂ ಆಗಲ್ಲ, ಹೇಳೋದಕ್ಕೂ ಆಗಲ್ಲ ಅಂತಾರೆ. ಆದ್ರಿಂದ ಇಲ್ಲಿ ಏನ್ ಹೇಳ್ತಾ ಇದಾರೆ, ಆ ಸೂರ್ಯನ ಒಳಗಿರೋ ಈಶ್ವರನ ಕಾಣೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವು ನೋಡ್ತಾ ಹೊರಮೈ ಮಾತ್ರ ನೋಡ್ತಾ ಇದ್ವಿ. ಆ ಹೊರಮೈಯು ಮಾತ್ರನೇ ಬ್ರಹ್ಮಾಂಡಪತಿಯ ಮುಖ್ಯ ಕೇಂದ್ರವಾದ ಸೂರ್ಯ ಅಂತ ಹೇಳ್ತಾ ಇದ್ದಾರೆ. ಈ ಬ್ರಹ್ಮಾಂಡವೆಲ್ಲ ಆತನ ಸ್ಥೂಲ ದೇಹದಂತೆ ಇರುತ್ತದೆ. ನೋಡಿ, ಈ ಬ್ರಹ್ಮಾಂಡವೆಲ್ಲ ಆತನ ಸ್ಥೂಲ ದೇಹ. ಆತನಿಗೆ ಈ ಸ್ಥೂಲ ದೇಹ ಯಾದಪ್ಪ ಈ ಬ್ರಹ್ಮಾಂಡವೆಲ್ಲ. ಅದ್ಯಾಗೋ ಆತನ ಚಟುವಟಿಕೆಗಳು ಈ ಬ್ರಹ್ಮಾಂಡದೊಳಗೆ ನಡೆಯುವುದಕ್ಕಿಂತ ಮಿಗಿಲಾದ ಅದಕ್ಕೆ ಅತೀತ ಸ್ಥಿತಿಯಲ್ಲಿ ನಡೆಯುತ್ತದೆ. ಈ ಬ್ರಹ್ಮಾಂಡದ ಏನೇನ್ ನಡೀತಾ ಇದೋ ಪ್ರತಿಯೊಂದು ಇದಕ್ಕೆ ಅತೀತವಾಗಿ ನಡೀತಾ ಇದೆ. ಅದಕ್ಕೆ ನಾವು ಹೇಳುದು ಮೂಲ ಚೈತನ್ಯ ಪ್ರತಿಬಿಂಬ ಈ ಸ್ಥೂಲ ದೇಹಕ್ಕ ಅಂತ ಹೇಳ್ತೀವಿ. ಆ ಪ್ರತಿಬಿಂಬನೇ ಹೀಗಿರ್ಬೇಕಾದ್ರೆ ನಮ್ಮಲ್ಲಿ ಇನ್ನು ಸ್ಥೂಲಕ್ಕೆ ಅಥವಾ ಮೂಲಕ್ಕೆ ಹೋದಾಗ ಹೇಗಿರುತ್ತೆ ಅಂತ ವರ್ಣಿಸೋಕ್ ಸಾಧ್ಯನೇ ಇಲ್ಲ. ಅದು ಅನುಭವಿಸಿದಾಗ ಮಾತ್ರನೇ ಅದು ವರ್ಣಾತೀತವಾಗಿರೋದು. ಅದಕ್ಕೆ ಅವರು ಹೇಳ್ತಾರೆ ನೋಡಿ, ನಾನು ಅಂದ್ರೆ ಯೋಗಿ ಲೆಡ್ಬಿಟ್ಟರವರು ಈ ಬ್ರಹ್ಮಾಂಡಪತಿಯು ರೂಪವನ್ನು ಮನಸ ಕಲ್ಪಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ನಾನು ಆತನೇ, ಆ ಬ್ರಹ್ಮಾಂಡದಲ್ಲಿರುವ ಜೀವರಾಶಿಗಳೆಲ್ಲರೂ ಆತನ ಚೈತನ್ಯ ಸ್ವರೂಪರೇ. ಆತನಿಲ್ಲದೆ ಇರುವುದು ಈ ಬ್ರಹ್ಮಾಂಡದಲ್ಲಿ ಆತನ ಚೈತನ್ಯಮಯ ಆಗಿದ್ದವು. ಇದಕ್ಕೆ ಅತೀತವಾಗಿರುವ ಆತನ ದಿವ್ಯತೆ ಮತ್ತು ವೈಭವಗಳಲ್ಲಿ ಸ್ವಲ್ಪವೂ ನಮಗೆ ತಿಳಿಯೋದು ಹೇಳ್ತಾರೆ ನೋಡಿ. ಆತ ಯಾವ ರೀತಿ ವರ್ಣನೆ ತೆಗೆದುಕೊಂಡು ಹೋಗ್ತಾ ಇದಾರೆ ಅಂದ್ರೆ ಒಂದೊಂದೇ ಸ್ಟೆಪ್ ಹತ್ತಾ ಇದಾರೆ. ಮೊದ್ಲೇ ಏನ್ ಹೇಳಿದ್ರು, ಈ ಬ್ರಹ್ಮಾಂಡದಲ್ಲಿರೋ ಜೀವರಾಶಿಗಳ ಚೈತನ್ಯ ಸ್ವರೂಪ ಭಗವಂತ. ಆಮೇಲೆ ಇದಕ್ಕೆ ಅತೀತವಾದ ದಿವ್ಯತೆ ವೈಭವಗಳೆಲ್ಲ ಇದೆಯಲ್ಲ, ಅದ್ ಹೇಗೆ ರೀತಿ ಇದೆ ಅಂತ ವರ್ಣಿಸೋಕೆ ನನ್ಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆತನ ಪರವಾಗಿ ಶ್ರೇಷ್ಠ ಪರಮಾತ್ಮ ಒಂದು ಮಾತು ಹೇಳ್ತಾರೆ, ಏನಪ್ಪಾ ಅಂದ್ರೆ, ನನ್ನ ಒಂದು ಅಂಶದಿಂದ ಈ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿ ನಾನು ಪೂರ್ಣವಾಗಿ ಇದಕ್ಕೆ ಅತೀತನಾಗಿ ಉಳಿದಿರುತ್ತೇನೆ ಎಂಬುದಾಗಿ ಶ್ರೀಕೃಷ್ಣನು ಆ ಬ್ರಹ್ಮಾಂಡಪತಿಯ ಪರವಾಗಿ ಹೇಳುತ್ತಾನೆ. ಯಾವ್ದು ನಾವು ಒಂದು ಅಂಶ ಅಂತ ತಿಳ್ಕೊಂಡಿದ್ದೋ ಈ ಬ್ರಹ್ಮಾಂಡಪತಿ, ಅದು ಪೂರ್ಣವಾಗಿದೆ, ಅದಕ್ಕೆ ಅತೀತವಾಗಿದೆ. ಅದನ್ನು ಹೇಳಕ್ಕಾಗಲ್ಲ, ಅಂತ ಅತೀತವಾಗಿರೋದು. ಆ ಸಂಬಂಧನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಆತನ ಪರವಾಗಿ ಹೇಳ್ತಾನೆ. ಅಂದ್ರೆ ಆ ಬ್ರಹ್ಮಾಂಡಪತಿ ವರ್ಣಿಸಕ್ಕಾಗಲ್ಲ. ಆ ದಿವ್ಯ ಭವ್ಯತೆ ಅನ್ನೋದು ಹೇಗಿದ್ಯೋ ಅನ್ನೋದನ್ನ ಅದನ್ನ ವರ್ಣನೆ ಕೊಡ್ತಾ ಇದ್ದಾರೆ. ಅದಕ್ಕೆ ಇನ್ನು ಹೇಳ್ತಾರೆ ನೋಡಿ, ಆತನ ದೇಹದ ಆತನೊಳಗೆ ಇರುವ ನಮ್ಮ ಸಂಬಂಧವನ್ನು ಮಾತುಗಳು ವ್ಯಕ್ತಪಡಿಸಲಾರವು. ಆತನ ದೇಹದ ಕಣಗಳಂತೆ ನಾವು ಹೇಳ್ಬಹುದು ಅಷ್ಟೇ. ಆತನ ಕಣಗಳು ನಾವಿದ್ದೀವಿ ಅಂತ ಹೇಳ್ಬೋದು, ಅಂದ್ರೆ ಆತನ ವಂಶ. ಆದರೆ ನಮ್ಮ ಆಧ್ಯಾತ್ಮಿಕ ಚೈತನ್ಯ ನಮ್ಮ ದೇಹದ ಕಣಗಳ ಮೂಲಕ ಅಭಿವ್ಯಕ್ತವಾಗುವುದು ಅತ್ಯಲ್ಪ. ಇದು ಇನ್ನೂ ಸೂಕ್ಷ್ಮವಾಗಿ ಹೇಳಿದ್ರು. ನಾವ್ ಎಷ್ಟೇ ಬೆಳವಣಿಗೆ ಆದ್ರೂ ಏನೇ ಮಾಡುದು ಆಧ್ಯಾತ್ಮಿಕ ಚೈತನ್ಯದಿಂದ ಈ ದೇಹದ ಕಣದಲ್ಲಿ ಮೂಲಕ ಅಭಿವ್ಯಕ್ತವಾಗುವುದು ಸ್ವಲ್ಪ. ಹೇಳ್ತಾರಲ್ವಾ, ಸಾಸಿವೆ ಕಾಳು ಒಳಗೆ ಸಾಸಿವೆ ಕಾಳಷ್ಟೇ ಇರೋದು, ನಾವೆಷ್ಟು ಅಲ್ಪ ಆಗಿದ್ದೀವಿ, ಎಷ್ಟು ಇದಾಗಿದ್ದೀವಿ ಅಂತ ನಾವೇ ನೋಡ್ಕೋಬೇಕು. ಆದರೆ ಆ ಭಗವಂತನ ಚೈತನ್ಯವು ನಮ್ಮ ಮೂಲಕ ಅಭಿವ್ಯಕ್ತವಾಗಿದ್ದು ಆತನ ವರ್ಣಿಸಕ್ಕಾಗಲ್ಲ. ಆ ಚೈತನ್ಯ ಮೂಲಕ ಎಷ್ಟೆಷ್ಟು ಅಭಿವ್ಯಕ್ತ ಆಗಿದೆಯೋ ಅದನ್ನೆಲ್ಲ ನೋಡ್ತಾ ಇದ್ರೆ ಅಷ್ಟು ಊರ್ಧ್ವವಾಗಿದೆ. ಅದರ ಮಹತ್ವ ಉಳ್ಳದು, ತುಂಬಾ ಮಹತ್ವ ಉಳ್ಳದು. ಒಂದೊಂದು ಜೀವರಾಶಿಯಾಗ್ಲಿ, ಒಂದೊಂದು ಶಕ್ತಿಲಾಗ್ಲಿ, ಯಾವ್ದಾದ್ರು ನಾವು ತೆಗೆದುಕೊಂಡಾಗ ಒಂದು ಖನಿಜ ಆಗ್ಲಿ, ಒಂದು ಸಸ್ಯ ಆಗ್ಲಿ, ಒಂದು ಪ್ರಾಣಿಗಳಲ್ಲಿ ಅಥವಾ ಒಂದೊಂದೇ ವಿಕಾಸ ಆಗ್ತಾ ನೋಡ್ತಾ ಇದ್ರೆ ಈಗಂತೂ ಪ್ರತಿಯೊಂದು ವಿಕಾಸ ಮಾರ್ಗದಲ್ಲಿ ತುಂಬಾ ವಿಕಾಸ ಹೊಂದುತ್ತಾ ಇದೆ. ಇಂಥ ವಿಕಾಸ ಮಾರ್ಗದಲ್ಲಿ ಮುಂದುವರ್ತಾರೆ, ಅದ್ರ ಮಹತ್ವ ಬಳಸೋದಕ್ಕಾಗಲ್ಲ. ಅದು ನೋಡಿ ಆನಂದ ಪಡೋದು ಒಂದೇ ನಮ್ಗೆ ದಾರಿ ಇರೋದು. ಇದಕ್ಕೆ ಇನ್ನೂ ಸ್ವಲ್ಪ ವಿವರಣೆ ಕೊಡ್ಬೇಕು ಅಂತಂತ ಹೇಳ್ತಾರೆ ನೋಡಿ. ಅದು ವಿಶ್ವಾಣ ಅತ್ಯಂತ ಕೆಳಗಿನ ಮಟ್ಟದಲ್ಲಿರುವ ನಮ್ಮ ಆದಿ ತತ್ವದಲ್ಲಿ ಆತನ ಮೊದಲನೇ ತತ್ವ ಅಂದ್ರೆ ಶಿವ ತತ್ವ ಇದೆ, ಅದನ್ನೇ ಆದಿ ತತ್ವ ಅಂತ ಹೇಳ್ತೀವಿ ಅಥವಾ ಆದಿ ಲೋಕ ಅಂತ ಹೇಳ್ತೀವಿ. ಇನ್ನು ಎರಡನೇ ವಿಷ್ಣು ಲೋಕ ಇರೋದು, ಅಲ್ಲಿ ಅದಕ್ಕೆ ಎರಡನೇ ಅಂತಸ್ತನ್ನ ಅನುಪಾದಕ ಲೋಕ ಅಥವಾ ಅನುಪಾದಕ ತತ್ವ ಅಂತ ಹೇಳ್ತೀವಿ. ಆತನ ಮೂರನೇದು ಬ್ರಹ್ಮ ಮೂರ್ತಿ ಅಥವಾ ಬ್ರಹ್ಮ ತತ್ವ, ಅದು ನಿರ್ಮಾಣ ಲೋಕ ಅಥವಾ ವರ್ಣನೆ ಕೊಡ್ತಾರೆ. ಈ ರೀತಿ ಆತನ ಪ್ರಥಮ ವಿಶ್ವದ ಕೇವಲ ಕೆಳಗಿನ ಹಂತದ ಲೋಕದಲ್ಲಿ ಅತ್ಯಂತ ಮೇಲಲ್ಲಿ ಅಭಿವ್ಯಕ್ತವಾಗ್ತದೆ. ಈ ರೀತಿ ಬ್ರಹ್ಮ ವಿಷ್ಣೇಶ್ವರರು ಆದಿಲೋಕ, ಅನುಪಾದಕ, ನಿರ್ವಾಣ ಲೋಕ ಈ ಮೂರು ಲೋಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಅದ್ರ ಬಗ್ಗೆ ಹೇಳ್ತಾರೆ ನೋಡಿ. ಆತನ ಎರಡನೇ ಮೂರ್ತಿ ಅದಕ್ಕೆ ಒಂದು ದರ್ಜೆಯ ಕೆಳಗೂ, ಆತನ ಮೂರನೇ ಮೂರ್ತಿ ಆಕಾಶ ತತ್ವದ
ಮೇಲ್ಮಟ್ಟದಲ್ಲಿ ಅಭಿವ್ಯಕ್ತವಾಗುತ್ತದೆ. ಇದಕ್ಕೆ ಇನ್ನೂ ವಿವರಣೆ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ, ಈ ಆಕಾಶ ತತ್ವ ಮೇಲ್ಮಟ್ಟದಲ್ಲಿಯೂ 3ನೇ ದರ್ಜೆ ಅಭಿವ್ಯಕ್ತವಾಗುತ್ತದೆ. ಇಷ್ಟೇ ಅಲ್ದಿರ ಜೀವನ್ ಪ್ರಥಮವಾಗಿ ಈ 3ನೇ ಮೂರ್ತಿಯಲ್ಲಿ ಎರಕವಾಗುತ್ತಾನೆ. ಆ ನಂತರ ಆತನ ಪ್ರಜ್ಞೆ ವಿಕಾಸವಾದಂತೆಲ್ಲ 2ನೇ ಮೂರ್ತಿಗೆ ಎರಕವಾಗುತ್ತಾನೆ. ಆ ನಂತರ ದೀರ್ಘಕಾಲ ಬೆಳವಣಿಗೆ ಆದ್ರೆ ಅದರ ಫಲವಾಗಿ 1ನೇ ಮೂರ್ತಿಯಲ್ಲಿ ಒಂದಾಗ್ತಾನೆ. ಈ ರೀತಿ ಜೀವನ್ಮುಕ್ತ ಮಹಾತ್ಮ ಕೂಡ ಬೆಳವಣಿಗೆ ಆಗ್ಬೇಕಾದ್ರೆ ಯಾವ ರೀತಿ ಒಂದೊಂದೇ ಹಂತವನ್ನು ಹೇಳ್ತಾ ಇದ್ದಾರೆ. ಮೊದಲನೇದು ಏನ್ ಹೇಳ್ತಾರೆ, ಮೊದಲ ಮಾರ್ಗದಲ್ಲಿ ಅವ್ರು ಬರ್ಬೇಕಾದ್ರೆ 1ನೇ ಮೂರ್ತಿಯಲ್ಲಿ ಬರ್ತಾರೆ ಅಂತಂದ್ರೆ ಅಲ್ಲಿ ಆಯ್ತು ಶಿವತತ್ವಕ್ಕಾಯ್ತು. ಆಮೇಲೆ ಆ ನಂತರ ವಿಷ್ಣು ತತ್ವಕ್ಕೆ ಬಂತು, ಆಮೇಲೆ ಬ್ರಹ್ಮ ತತ್ವ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಹಾಗೆಲ್ಲ ಹೇಳ್ತಾ ಇರೋದು, ಇದು ಶಿವತತ್ವದಿಂದ ವಿಷ್ಣು ತತ್ವಕ್ಕೆ ಹೋಗಿ ಆಮೇಲೆ ಬ್ರಹ್ಮ ತತ್ವ ಅಂದ್ರೆ ಕೊನೆ, ಆಮೇಲೆ ವಿಶಾಲವಾದ ನಿರುಪಾದಕ ಚೈತನ್ಯ ಆದಿ ಹೋಗಕ್ಕೆ ಸಾಧ್ಯ ಇದೆ. ಅದಕ್ಕೆ ಹೇಳೋದು ನಿರ್ವಾಣ ಲೋಕ, ಆದಿಲೋಕ, ಅನುಪಾದಕ ಲೋಕ, ಆಮೇಲೆ ಆದಿಲೋಕ ಅಂತ ಹೇಳೋದು ಇದಕ್ಕೋಸ್ಕರನೇ. ನಿಮಗೆ ಈ ವಿಷಯವನ್ನು ಪ್ರಸ್ತಾಪಿಸುತ್ತಿರುವಾಗ ನನಗೆ ಒಂದು ವಿಶೇಷ ಸಂದರ್ಭದಲ್ಲಿ ಈ ಸ್ಥೂಲ ಬ್ರಹ್ಮಾಂಡಕ್ಕೆ ಅತೀತವಾದ ಆತನ ದಿವ್ಯ ರೂಪವ ದರ್ಶನ ಮಾಡುವ ಸುಯೋಗ ಪ್ರಾಪ್ತಿಯಾಯಿತು. ಇದಕ್ಕೆ ಯೋಗಿ ಲೆಡ್ಬಿಟ್ಟರ್ಗಾಗ ಒಂದು ಸುಯೋಗ, ಅವ್ರಿಗೆ ಎಂತ ಅನುಭವ ಆಯ್ತು, ಎಂತ ದಿವ್ಯ ದರ್ಶನ ಆಯ್ತು ಅಂತ ಅದ್ರ ವರ್ಣನೆ ಕೊಡ್ತಾ ಇದ್ದಾರೆ. ಈ ಅನುಭವದಿಂದ ದಿವ್ಯತೆಯನ್ನು ವರ್ಣಿಸಲು ಸಾಧ್ಯವಿಲ್ಲ. ಇಂತಹ ದಿವ್ಯ ದರ್ಶನವು ಸಾಧ್ಯವಾದದ್ದು ಒಂದು ದೊಡ್ಡ ಸಾಹಸ ಕಾರ್ಯದ ಫಲವಾಗಿ ಎಂದರೆ ಅತಿಯುಕ್ತವಲ್ಲ. ಯಾವ್ದಪ್ಪ ಅಂದ್ರೆ 2 ಶಾಖೆಗೆ ಸಂಬಂಧಪಟ್ಟ ನಾನು ಮತ್ತೊಬ್ಬ ವ್ಯಕ್ತಿಯು ಪ್ರಜ್ಞೆಯನ್ನು ಎರಕ ಮಾಡಿ ಒಂದು ಮೇಲ್ಮಟ್ಟದ ಪ್ರಜ್ಞೆ ಅಂತಸ್ತಿಗೆ ಹತ್ತಿಸಲು ಸಾಧ್ಯವಾಯಿತು. ಇದು ಮೇಲ್ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಏರಿಸ್ಬೇಕಾದ್ರೆ ಯಾವ್ದಕ್ಕಂದ್ರೆ ಅನುಪಾದಕ್ಕೋ ಅಥವಾ ಇನ್ನೂ ನಿರ್ವಾಣಕ್ಕೋ ಅಥವಾ ಬ್ರಹ್ಮಾಂಡಪತಿಗೆ ಹಂತಿಸ್ಬೇಕಂದ್ರೆ ಒಬ್ಬರಿಂದ ಸಾಧ್ಯ ಆಗ್ಲಿಲ್ಲ. ಇಬ್ಬರು ಕೂತ್ಕೊಂಡು ಒಂದೇ ಪ್ರಕಾರದ ಧ್ಯಾನ ಮಾಡ್ತಾ ಆ ಧ್ಯಾನದ ಮೂಲಕ ಅವ್ರ ಪ್ರಜ್ಞೆಯನ್ನ ಮೇಲ್ಕತ್ತಿಸ್ತಾರೆ. ಮೇಲ್ಕತ್ತಿಸಿದಾಗ ಅವ್ರಿಗೆ ಫಲಿತ ಸಿಕ್ತು. ಆ ಫಲಿತಾಂಶ ಸಿಕ್ಕಿದಾಗ ಏನಪ್ಪಾ ಸಿಕ್ತಂದ್ರೆ, ಒಬ್ಬೊಬ್ಬರೇ ಪ್ರತ್ಯೇಕ ಎಷ್ಟೇ ಪ್ರಯತ್ನ ಪಟ್ಟಿದ್ರು ಆ ಉನ್ನತ ಮಟ್ಟವನ್ನು ಎಟ್ಟಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ನಮ್ಗೆ ಆತನ ಅತೀತವಾದ ದಿವ್ಯ ರೂಪದ ದರ್ಶನವಾಯಿತು. ಯಾವ ರೀತಿ ದರ್ಶನವಾಯಿತು ಅಂದ್ರೆ ಅದನ್ನ ರಾಚಪ್ಪ ಅವರು ತುಂಬಾ ವರ್ಣನೆ ಕೊಟ್ಟಿದ್ದಾರೆ ನೋಡಿ. ಬ್ರಹ್ಮಾಂಡ ಮೂಲಕ ವ್ಯಕ್ತವಾಗಿರುವ ಆತನ ರೂಪವು ನಮ್ಮ ಸ್ಥೂಲ ದೇಹದ ರೂಪವಿದ್ದಂತೆಯೇ ಇದೆ. ಈ ಬ್ರಹ್ಮಾಂಡ ಮೂಲಕ ಅವನಿಗೆ ವ್ಯಕ್ತ ಆದ ರೂಪ ಯಾವ್ದಿದೆಯೋ ಆ ಪರಬ್ರಹ್ಮ ತತ್ವಕ್ಕೆ ಅದು ನಮ್ಮ ಈ ದಿವ್ಯ ರೂಪ ಏನಿದೆಯೋ ಅದೇ ರೀತಿ ಇದೆ. ಈ ಬ್ರಹ್ಮಾಂಡಕ್ಕೆ ಅತೀತವಾಗಿರುವಂತೆ ಆತನ ದಿವ್ಯ ರೂಪವು ನಮ್ಮ ಕಾರಣ ದೇಹದಲ್ಲಿ ದಿವ್ಯ ರೂಪವಿದ್ದಂತೆಯೇ ಇದೆ. ನಮ್ಮ ಕಾರಣ ದೇಹದಲ್ಲಿ ನಮ್ಮ ರೂಪ ಪೂರ್ತಿ ಕಾಣಿಸುತ್ತೆ. ಇಲ್ಲಿ ಕಾದ್ರೆ ಪ್ರತಿಬಿಂಬ ಅದೆಲ್ಲ ಬೇಕು, ಅಲ್ಲಿ ಕಾರಣದಲ್ಲಿ ಪೂರ್ತಿಯಾಗಿ ಕಾಣಿಸುತ್ತೆ. ಅದೇ ರೀತಿ ಆ ಬ್ರಹ್ಮಾಂಡಕ್ಕೆ ಅತೀತನವಾಗಿ ಆತನ ದಿವ್ಯ ರೂಪವು ನಮ್ಮ ಕಾರಣದಲ್ಲಿ ದಿವ್ಯ ರೂಪ ಹೇಗಿದೆಯೋ ಆ ರೀತಿಯಲ್ಲಿ ಪೂರ್ತಿಯಾಗಿ ಗೋಚರವಾಯಿತು. ಇದಕ್ಕೆ ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ, ಅರ್ಜುನನ್ಗೆ ದಿವ್ಯ ರೂಪ ತೋರಿಸೋದಲ್ಲ, ಆ ವಿಶ್ವರೂಪ ದರ್ಶನ, ಆ ವಿಶ್ವರೂಪ ದರ್ಶನ ನೆನೆಸ್ಕೋಬಹುದು. ಆ ರೀತಿ ದರ್ಶನ ಆಯ್ತು ಅಂತ ನೆನ್ಕೋಬಹುದು. ಅದಕ್ಕೆ ಇನ್ನೂ ಒಂದು ವಿವರಣೆ ಕೊಡ್ತಾ ಇದ್ರೆ, ಆ ವಿಶ್ವರೂಪ ದರ್ಶನ ನಾವು ನೆನೆಸ್ಕೋಬೇಕಾದ್ರೂ ಕೂಡ ಎಷ್ಟು ಉನ್ನತ ಮಟ್ಟಿಗೆ ಹೇರಿಸ್ಬೇಕಲ್ವಾ. ಆ ಹೇರಿಸ್ಕೋಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ ನೋಡಪ್ಪ, ಈ ದಿವ್ಯ ರೂಪದಲ್ಲಿ ಈ ಬ್ರಹ್ಮಾಂಡವೆಂಬ ಕಮಲದಂತಹ ಸಿಂಹಾಸನ ರೂಢಿಯಾಗಿ ಕುಳಿತಿರುತ್ತಾನೆ. ಇದು ಮುಖ್ಯವಾಗಿರೋದು. ಈ ಬ್ರಹ್ಮಾಂಡನೇ ಆ ಪರಮಾತ್ಮನಿಗೆ ಕಮಲ, ಒಂದು ತಾವರೆ ಹೂವು. ಈ ಬ್ರಹ್ಮಾಂಡದ ಮೇಲೆ ಆತ ಸಿಂಹಾಸನವಾಗಿ ಕುಳಿತಿದ್ದಾನೆ. ಅಂದ್ರೆ ಆತ ಪದ್ಮಾಸನ ಸ್ಥಿತಿಯಲ್ಲಿ ಕೂತಿದ್ದಾನೆ. ಈ ರೀತಿ ಕೂತಿರ್ಬೇಕಾದ್ರೆ ಅಂತ ಅದನ್ನ ಯಾವ ರೀತಿ ವರ್ಣಿಸಕ್ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಅನುಭವಿಸಿದಾಗ ಮಾತ್ರನೇ ಗೊತ್ತಾಯ್ತು ಅಂತ ಹೇಳ್ತಾರೆ. ಈ ಮಾನವತೆಯ ಅತ್ಯಂತ ಉನ್ನತ ಮಟ್ಟದ ಆದರ್ಶ ರೂಪದಂತೆ ಇರುತ್ತಾನೆ. ಈ ಮಾನವ ಲೋಕಕ್ಕೆ ಅತ್ಯಂತ ಉನ್ನತ ಮಟ್ಟದ ಆದರ್ಶ ರೂಪ ಆತ. ಎಲ್ಲದಕ್ಕೂ ಆದರ್ಶನ ಆ ಪರಮಾತ್ಮ. ಆದರೆ ಮಾನವತೆಯ ದಿವ್ಯ ಆದರ್ಶ ರೂಪಕ್ಕಿಂತಲೂ ಉಪಮಾನಾತೀತವಾದಷ್ಟು ಉನ್ನತವಾದ ದಿವ್ಯತೆ ಉಳ್ಳದು ಆತನ ರೂಪವು. ಬರೀ ನಾವು ಇಷ್ಟು ಉನ್ನತವಾದಂತ ಹೇಳ್ತೀವಿ, ಇನ್ನೂ ಅದನ್ನ ವರ್ಣಿಸ್ಬೇಕಂದ್ರೆ ಅದಕ್ಕಿಂತ ಮೇಲ್ಮಟ್ಟ ಹೇಳ್ತಾರೆ. ಆ ದಿವ್ಯ ಆತನಿಗೆ ಯಾರು ಹೇಳಬಲ್ಲರು. ಆದರೆ ನಾನು ನೋಡಿ ಅನುಭವಿಸ ಈ ದಿವ್ಯಾನಂದ ನಾನು ಮರೆಯಲಾರೆ. ಇದಕ್ಕೆ ಯಾಕಪ್ಪ ಇದು ಯಾರು ಹೇಳಬಲ್ಲರು ಅಂತ ಹೇಳಿದ್ರು ಇದಕ್ಕೊಂದೇ ಒಂದು ಕಾರಣ. ಅಂದ್ರೆ ಅಲ್ಲಿ ಅವ್ರು ಬೆಳಿತಾ ಇರ್ಬೋದು. ಆ ಬೆಳಿತಾ ಇದ್ರೆ ಅವ್ರದ್ದೇನಾದ್ರೂ ಇನ್ನೂ ಬೆಳವಣಿಗೆ ಆದಾಗ ಇನ್ನೂ ದಿವ್ಯ ರೂಪ ಇನ್ನೂ ಚೆನ್ನಾಗಿರ್ಬೋದು, ಇನ್ನೂ ಆನಂದವಾಗಿ ನೋಡ್ಬೋದು, ಆ ತರ ಇರ್ಬೋದು. ಆ ವರ್ಣನೆ ಮಾಡಕ್ಕಾಗಲ್ಲ. ಆದ್ರಿಂದ ಯಾರಿಗೂ ಗೊತ್ತಿಲ್ಲ. ನಮಗೇನ್ ಕಣ್ಣು ಕಾಣಿಸ್ತೋ, ಏನು ದಿವ್ಯ ದರ್ಶನ ಆಯ್ತು ಅದನ್ನ ಮಾತ್ರ ಹೇಳಿದೀವಿ. ಇನ್ನೂ ಅದಕ್ಕೆ ಅತೀತವಾಗಿರ್ಬೋದು ಅಥವಾ ಬದಲಾವಣೆ ಆಗ್ಬೋದು, ಇದು ಯಾರಿಗೂ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಮ್ಮ ಅನುಭವಕ್ಕೆ ಸಂಬಂಧಪಟ್ಟ ಮತ್ತೊಂದು ಅಂಶವನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಆದರೆ ಇದನ್ನು ಪರಿಷ್ಕಾರವಾಗಿ ಎಲ್ಲರಿಗೂ ತಿಳಿಯುವಂತೆ ವರ್ಣಿಸಲು ಸಾಧ್ಯವಿಲ್ಲ. ಅದ್ಯಾಗೋ ಈ ದಶೆಯಲ್ಲಿ ಪ್ರಯತ್ನಿಸುತ್ತೇನೆ.
ಒಬ್ಬ ಯೋಗಿಯು ಕಾರಣ ದೇಹದ ಮಟ್ಟದಲ್ಲಿ ಪ್ರಜ್ಞೆಯನ್ನು ಬೆಳೆಸಿಕೊಂಡ ನಂತರ ಎಂದರೆ ಮನೋಲೋಕದ ಅತಿ ಉನ್ನತ ಮಟ್ಟದ 1ನೇ ಉಪಲೋಕಕ್ಕೆ ತತ್ವ ಮಟ್ಟದ ಪ್ರಜ್ಞೆಯನ್ನು ಬೆಳೆಸಿಕೊಂಡು ನಂತರ ಆತನ ಪ್ರಜ್ಞೆಯು ಮುಂದೆ 3 ಮಾರ್ಗ ಪ್ರವೇಶಿಸಲು ಅವಕಾಶವಿರುತ್ತದೆ. ಒಂದು ಸಲ ಕಾರಣದೇಹ ಮಟ್ಟದಲ್ಲಿ ನಾವು ಪ್ರಜ್ಞೆ ಬೆಳೆಸ್ಕೊಂಡ ನಂತರ ಮನೋಲೋಕದ ಉನ್ನತವಾದ 1ನೇ ಉಪಲೋಕದಿಂದ ಪ್ರಜ್ಞೆ ಬೆಳೆಸ್ಕೊಂಡ ನಂತರ ಅದನ್ನ 3 ವಿಧಾನವಾಗಿ ಅದನ್ನ ಅವಕಾಶ ಇದೆ ಅಂತ 3 ಮಾರ್ಗದಲ್ಲಿ ಅದನ್ನ ಮಾಡ್ಬೋದು. ಯಾವ್ದಪ್ಪ ಅಂದ್ರೆ ಮೊದಲನೇದಾಗಿ ಬುದ್ಧಿ ತತ್ವದಿಂದ 7ನೇ ಉಪತತ್ವಕ್ಕೆ ಹೇರಿಸುವುದು. ಬುದ್ಧಿ ತತ್ವದಿಂದ 7ನೇ ಮೇಲಕ್ಕಾಯ್ತು. 2ನೇದು ಕೆಳಗಿನ ರೂಪ ಮನಸ್ಸಿನಿಂದ 4ನೇ ಉಪತತ್ವಕ್ಕೆ ಇಳಿಸುವುದು. ಇದಾದ ನಂತರ ಹೀಗೆಯೇ ಆತನ ಪ್ರಜ್ಞೆಯು ಮನೋಲೋಕದ ಅಣು ಉಪತತ್ವದಿಂದ ಬುದ್ಧಿ ಮಟ್ಟದ ಅಣುಮಟ್ಟಕ್ಕೆ ಅಥವಾ ತತ್ವಕ್ಕೆ ಕಾಮಲೋಕದ ಅಣುಮಟ್ಟಕ್ಕೆ ಅನಂತರ ಕ್ರಮವಾಗಿ ಇತರೆ ತತ್ವಗಳ ಅಣುಮಟ್ಟಕ್ಕೆ ನೇರವಾಗಿ ಪ್ರವೇಶಿಸಬಹುದು. ಇದನ್ನ ಯಾವ ರೀತಿ ಅಂತಂದ್ರೆ ಒಂದೊಂದು ನಾವು ಬುದ್ಧಿಮಟ್ಟ ಮೊದಲು ಬುದ್ಧಿ ಬೆಳವಣಿಗೆ ಆದಾಗ ಬುದ್ಧಿಮಟ್ಟ ತತ್ವ ಇದೆ 7ನೇ ಉಪತತ್ವಕ್ಕೆ ಹೇರಿಸ್ಬೋದು. ಮೊದಲನೆಯಿಂದ 7ಕ್ಕೆ ಉಪಯೋಗಿಸ್ಬೋದು, ಅದು ಸರಾಗವಾಗಿ ಆಯ್ತು. ಆದ್ರೆ 2ನೇದು ಅವ್ರು ಏನ್ ಹೇಳ್ತಾರೆ ರೂಪ ಮನಸ್ಸಿಂದ 4ನೇದಕ್ಕೆ ಬರ್ಬೇಕು. ಅಂದ್ರೆ 4ನೇಗೆ ಏನಾಯ್ತು ಅಲ್ಲಿ ರೂಪ ಮನಸ್ಸು ಮೇಲಿನ ತತ್ವ ಆಯ್ತು, ಅಲ್ಲಿಗಾಯ್ತು. ಅದನ್ನಾದ್ಮೇಲೆ ಆ ಉಪತತ್ವ ಅನುಭವದಿಂದ ನಾವು ಏನ್ ಮಾಡ್ತೀವಿ ಕಾಮಲೋಕ ಅನುಮಟ್ಟಕ್ಕೆ ಸಕ್ರಮವಾಗಿ ಇತರೆ ತತ್ವಗಳು ಕಾಮ ಅನುಮಟ್ಟಕ್ಕೆ ನೇರವಾಗಿ ಪ್ರವೇಶಿಸಬಹುದು. ಅಂದ್ರೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಬರ್ತದೆ. ಇದಕ್ಕೆ ಇನ್ನೂ ನಾವು ಕರೆಕ್ಟ್ ಆಗಿ ಕೊಡ್ಬೇಕು ಅಂದ್ರೆ ಕ್ಲೀನ್ ಆಗಿ ಅರ್ಥ ಆಗ್ಬೇಕಂದ್ರೆ ಒಂದೇ ಅಂದ್ರೆ ಒಬ್ಬ ಸಾಧಕ ಏನ್ ಮಾಡ್ತಾನೆ ಅಂದ್ರೆ ಸ್ಥೂಲ ಲೋಕ ಪ್ರಜ್ಞೆಯನ್ನು ಆತ್ಮಲೋಕ ಪ್ರಜ್ಞೆ ಅವ್ರಿಗೆ ಹೇರಿಸ್ಬೋದು. ಅದೇ ರೀತಿ ಕಾಮಲೋಕ ಪ್ರಜ್ಞೆಯನ್ನು ಇಚ್ಛಾಶಕ್ತಿ ಬಲ ಮಾಡ್ಕೊಂಡ್ರೆ ಅವನಿಗೆ ಬುದ್ಧಿಮಟ್ಟ ಪ್ರಜ್ಞೆ ಹೇರಿಸ್ಬೋದು. ಆಮೇಲೆ ರೂಪದಿಂದ ಅರೂಪಕ್ಕೆ ಹತ್ತಿಸ್ಬೋದು. ಈ ರೀತಿ ಅವ್ನ ಮೇಲೆ ಕೆಳಗೆ ಮಾಡ್ತಾ ಇದ್ದಾಗ ಅವನ್ ಪ್ರಜ್ಞೆ ಹಿಡಿಸುವುದು ಇದು ಮಾಡೋದ್ರಿಂದ ಈ ಸಾಧಕರಿಗೆ ಏನಾಗುತ್ತೆ ಅದ್ರಲ್ಲಿ ಪುರುಷಾತ್ಮನ ಶಕ್ತಿ ಆತನ ಸಾಧಕನ ಬ್ರಹ್ಮರಂಧ್ರದ ಮೂಲಕ ಅಂತರಾತ್ಮ ಇಳಿಯುತ್ತೆ. ಇದು ಒಂದು ವಿಧಾನ. ಈ ರೀತಿ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಯಾವಾಗ ಮೇಲಕ್ಕೆ ಕೆಳಗೆ ಹಿಡಿಸುವ ಹತ್ತು ಇದೆಲ್ಲ ಮಾಡ್ತಾ ಇದ್ದಾಗ ಪುರುಷಾತ್ಮನ ಶಕ್ತಿ ಅಥವಾ ವಿಶ್ವಾತ್ಮನ ಶಕ್ತಿ ಬ್ರಹ್ಮರಂಧ್ರದ ಮೂಲಕ ಅಂತರಾತ್ಮ ಇಳಿಯುತ್ತೆ. ಅದಕ್ಕೆ ನಾವು ಪ್ರಯತ್ನ ಪಡ್ಬೇಕು, ಬಿಟ್ಟು ಇನ್ ಬೇರೆದ್ ಯಾವುದು ಬೇಕಾಗಿಲ್ಲ. ಯಾಕೆ ಅಂದ್ರೆ ಇವು ಉಪತತ್ವಗಳು ಯಾವ ರೀತಿ ಹತ್ತುತ್ತೆ, ಯಾವ ರೀತಿ ಹಿಡಿಯುತ್ತೆ ನಮಗೆ ಧ್ಯಾನದಲ್ಲಿ ಗೋಚರ ಆಗೋದು ತುಂಬಾ ಕಷ್ಟ. ಅದರಿಂದ ಇಷ್ಟು ಮಾತ್ರ ನಾವು ತಿಳ್ಕೊಂಡ್ರೆ ನಮಗೆ ಸಾಕು. ಇನ್ನು ಇದ್ರ ಬಗ್ಗೆ ಹೇಳ್ತಾ ಇದ್ರೆ ನೋಡಿ, ಈ ರೀತಿ ಹಾದು ಹೋಗುವ ಮಧ್ಯದಲ್ಲಿ ಉಪತತ್ವಗಳು ಹಾದು ಹೋಗಬೇಕಾಗಿಲ್ಲ. ಅದಕ್ಕೋಸ್ಕರ ನಾವು ಉಪತತ್ವಗಳು ಹಾದು ಹೋಗೋದಿಲ್ಲ, ಡೈರೆಕ್ಟ್ ಆಗಿ ಹೋಗ್ಬೋದು. ಏಕೆಂದ್ರೆ ಎಲ್ಲಾ ತತ್ವಗಳ ಅಣುಮಟ್ಟದ ಪ್ರಕೃತಿ ತತ್ವಗಳು ಕೂಡ ಒಂದು ಸಲಾಕೆಗೆ ಪೋಣಿಸಿದಂತ ಮಣಿಗಳಂತೆ ಇರ್ತದೆ. ಒಂದು ದಾರದ ತಗೊಂಡು ಮಣಿಲಿ ಹೇಗೆ ಪೋಣಿಸ್ತೀವೋ ಅದೇ ರೀತಿ ಒಂದೊಂದಲ್ಲಿ ಕೂಡ ಉಪಲೋಕಗಳು ಆ ರೀತಿ ಮಣಿಗಳಂತೆ ಇರುತ್ತದೆ. ಅದ ಒಂದೊಂದೇ ಮಣಿ ಹಚ್ತಾ ಹೋಗ್ಬೋದು. ಆದ್ರೆ ಅವ್ರು ಏನ್ ಹೇಳ್ತಾ ಇದ್ರೆ ಆ ಮನೆಗಳು ಮೂಲತಃ ಹೋಗ್ ಕೆಲ್ಸ ಅಲ್ಲ, ಡೈರೆಕ್ಟ್ ಆಗಿ ಹೋಗ್ಬೋದು ಅಂತ ಹೇಳ್ತಾ ಇದಾರೆ. ಆ ಒಂದೊಂದು ಅಣುಮಟ್ಟದ ಪೂರ್ತಿ ಅಂತೆಲ್ಲ 6 ಉಳಿದ ಉಪಲೋಕ ಒಂದಂತೆ ಸಕ್ರಮವಾಗಿ ಕೊಂಡಿಗಳಂತೆ ಜೋಡಿಸಲ್ಪಟ್ಟು ಸರಪಣೆ ಅಂತ ಇರುತ್ತದೆ. ಅದು ಯಾವಾಗ ದಾರಕ್ಕೆ ಹಾಕಿದ್ರು ಒಂದು ಸರಪಣೆ ತರ ಉದ್ದಕ್ಕಿರುತ್ತದೆ. ಇದು ಕೇವಲ ಅಸ್ವಸ್ವಾದ ನೇರವಾದ ಮಾರ್ಗವು. ಇದರಿಂದ ಪ್ರಜ್ಞೆಯು ಆ ಸಲಾಕೆಯನ್ನು ಅನುಸರಿಸಿ ನೇರವಾಗಿ ಹರಿದು ಹೋದಂತೆ ಆಗುತ್ತದೆ. ಇದನ್ನೇ ನಾ ಹೇಳಿದೆ. ಈಗ ಈ ರೀತಿ ನಮ್ಮ ಒಂದೊಂದು ಉಪಲೋಕಕ್ಕೆ ಹತ್ತಬೇಕು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಳಕ್ಕೂ ನಮ್ಗೆ ಕಷ್ಟ ಆಗುತ್ತೆ. ಈ ರೀತಿ ನಾವು ಪ್ರಜ್ಞೆ ಬೆಳೆಸ್ಬೇಕಾದ್ರೆ ಇಷ್ಟೇ ಮಾಡಿದ್ರೆ ಸಾಕು. ನಾವೀಗ ರೂಪಲೋಕದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ವಿ ಅರೂಪ ಮಟ್ಟ, ಆ ಅರೂಪ ಮಟ್ಟ ಆಮೇಲೆ ಕಾಮದ ಉನ್ನತವಾದ ಭಕ್ತಿ ಇರ್ಬೇಕು, ಇಚ್ಛಾಶಕ್ತಿ ಬಲ ಮಾಡ್ಕೊಂಡು ಬುದ್ಧಿ ಮಟ್ಟಕ್ಕೆ ಹೋದ ಪ್ರೇಮ ಅನ್ನೋದಾಗುತ್ತೆ. ಅದೇ ರೀತಿ ಇಲ್ಲಿ ಸ್ಥೂಲ ಲೋಕದಲ್ಲಿ ನಾವು ಏನಾದ್ರು ಮಾಡ್ತಾ ಇದ್ರೆ ಅಲ್ಲಿ ಆತ್ಮಲೋಕ ಪ್ರಜ್ಞೆ ಹೇಳಿಸೋಕೆ ಸಾಧ್ಯ ಆಗುತ್ತದೆ. ಈ ರೀತಿ ನಾವು ಹೇಳಿಸೋಕೆ ಮಾತ್ರ ನಮ್ಮಲ್ಲಿ ಏನಾಗುತ್ತೆ ನಮ್ಮ ಪ್ರಜ್ಞೆ ವಿಕಾಸ ಸಾಧ್ಯವಾಗುತ್ತದೆ. ಇದಕ್ಕಿಂತ ಮಿಗಿಲಾದ ಮತ್ತೊಂದು ಮಾರ್ಗವಿದೆ, 3ನೇದು. ಅದೇನಪ್ಪಾ ಅಂದ್ರೆ ಒಂದು ಬಾವಿಯ ತಳದಲ್ಲಿರುವವನು ಹೇಗೆ ಮೇಲಕ್ಕೆ ತನ್ನ ದೃಷ್ಟಿಯನ್ನು ಹರಿಸಿ ಆಕಾಶದಲ್ಲಿರುವ ಸೂರ್ಯನನ್ನು ಮಧ್ಯಾಹ್ನ ಕಾಲದಲ್ಲಿ ನೋಡಬಹುದೋ ಹಾಗೆ ಇರುವಂತದ್ದು. ಒಂದು ಸಾಧಕ ಅಂತ ಇಟ್ಕೊಳ್ಳಿ, ಅವನ್ ಬಾವಿಯಲ್ಲಿ ಇದ್ದಾನೆ, ಆ ಬಾವಿ ಇಳಿದು ಅಲ್ಲಿಂದ ನೋಡೋದಂತೆ. ಅಂದ್ರೆ ಏನಾಯ್ತು, ಸ್ಥೂಲ ಲೋಕದಿಂದ ಆತ್ಮಲೋಕ ಪ್ರಜ್ಞೆ ಹತ್ಸೋದು. ಇಷ್ಟೇ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತದೆ. ಮತ್ತು ಈ ಮನಸ್ತತ್ವವು ಅಣುಮಟ್ಟದ ಪ್ರಜ್ಞೆ ದರ್ಜೆಯಿಂದ ವಿಶ್ವ ಮನೋಲೋಕದ ಅಣುಮಟ್ಟಕ್ಕೆ ಗುರಿ ಇಟ್ಟು ನೋಡುವುದೇ ಆಗುವುದು. ಆ ರೀತಿ ಇಲ್ಲಿಂದ ಮೇಲ್ಮಟ್ಟಿಗೆ ಹೋಗುತ್ತೆ, ಅದನ್ನ ನೋಡುವುದು ಅದು ಆಗುತ್ತದೆ. ಈ ವಿಧವಾದ ಮಾರ್ಗವನ್ನು ವಿನಿಯೋಗ ಮಾಡುವುದಕ್ಕೆ ನಮ್ಮ ಪ್ರಜ್ಞೆ ಇನ್ನೂ ಬೆಳೆದಿಲ್ಲ. ಯೋಗಿ ಎದ್ಬಿಟ್ಟರೆ ಹೇಳ್ತಾರೆ ನಮ್ಮ ಪ್ರಜ್ಞೆನೇ ಬೆಳೆದಿಲ್ಲ ಅಂತಂದ್ರೆ ನಾವಿನ್ನೇ ಮಾತ್ರ ಅಂತ ಹೇಳ್ಬೋದು. ಅದನ್ನೇ ನಮ್ಗೆ ಎಷ್ಟಾದ್ರೆ ಅಷ್ಟು ಅರ್ಥ ಮಾಡ್ಕೊಂಡು ಹೋಗ್ತಾ ಇರೋದು ವಾಸಿ.
ಆದರೆ ಒಂದು ವಿಶೇಷ ಸಂದರ್ಭದಲ್ಲಿ ಅಂತ ಸುಯೋಗವು ಲಭ್ಯವಾಯಿತು. ಆದರೆ ಅಂತಹ ನೋಟಕ್ಕೆ ಬರುತ್ತಾ ದೃಶ್ಯವನ್ನು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ಯಾಗೋ ಆ ದಿವ್ಯ ನೋಟದ ಅನುಭವವನ್ನು ಈ ರೀತಿ ಹೇಳ್ಬೋದು. ಇದುವರೆಗೆ ಯಾವುದನ್ನು ನಮ್ಮ ಪ್ರಜ್ಞೆ ನಮ್ಮ ಪ್ರತಿಭೆ ಎಂದು ಭಾವಿಸಿದನೋ ಅದು ವಾಸ್ತವವಾಗಿ ನಮ್ಮದಲ್ಲ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಪ್ರಜ್ಞೆನ ಯಾವ್ದು ಹತ್ತಿಸಿದೀನಿ, ಏನ್ ಮಾಡಿದೀನಿ, ಯಾವ ರೀತಿ ಆಯ್ತು, ಇವ್ ಯಾವ್ದು ನಮ್ದಲ್ಲ ಅಂತ ಬೇಕು. ಯಾವಾಗ ನಮ್ದಲ್ಲ ಅಂದ್ರೆ ನನಗೆ ಅಹಂಕಾರ ಹೋಗು. ಯಾವಾಗ ನನ್ಗೆ ಬಂತು ಅಂದ್ರೆ ಅಲ್ಲಿ ಅಹಂಕಾರ ಮತ್ತೆ ಹುಟ್ಕೊಳ್ಳುತ್ತೆ. ಅದನ್ನೇ ಅವ್ರು ಹೇಳ್ತಾರೆ, ನಮ್ಮ ಪ್ರಜ್ಞೆ ನಮ್ಮ ಪ್ರತಿಭೆ ಯಾವ್ದು ಅದು ವಾಸ್ತವ ನಮ್ಮದಲ್ಲ, ಆತನದೇ. ಎಲ್ಲವೂ ಅದೆಲ್ಲವೂ ಅವನದೇ. ಅಂದ್ರೆ ಆ ಬ್ರಹ್ಮಾಂಡ ಪತಿದು. ಆತನ ಪ್ರಜ್ಞೆ ನೆಳಲೆಂದು ಹೇಳುವುದಕ್ಕೂ ಸಾಧ್ಯವಿಲ್ಲ. ನಾವು ನೆಳಲು ಅಂತ ಹೇಳಕ್ ಕೂಡ ಸಾಧ್ಯ ಇಲ್ಲ. ಆ ಪ್ರತಿಬಿಂಬ ಹೇಳಕ್ಕೂ ಚೆನ್ನಾಗೇ ಇದೆ, ಅದನ್ನ ಹೇಳಕ್ಕೂ ಆಗಲ್ಲ. ನಮ್ಮಲ್ಲಿ ಇನ್ನೂ ಆ ಯೋಗ್ಯತೆನೂ ನಮ್ಮಲ್ಲಿಲ್ಲ. ಅದೆಲ್ಲವೂ ವಾಸ್ತವವಾಗಿ ಆತನದೇ. ಆ ನೆಳಲು ಆತನದೇ, ಎಲ್ಲವೂ ಆತನದೇ. ಅದಕ್ಕೆ ಹೇಳ್ತಾರಲ್ಲ, ಎಲ್ಲೆಲ್ಲಿ ಚೈತನ್ಯ ಇದೆ ಆ ಚೈತನ್ಯ ಎಲ್ಲ ಭಗವಂತನ ಚೈತನ್ಯ, ಎಲ್ಲೆಲ್ಲ ಆತ್ಮ ಇದೆ ಎಲ್ಲ ಭಗವಂತನದೇ. ಪ್ರತಿಯೊಬ್ಬ ಜೀವಾತ್ಮನ ಪ್ರಜ್ಞೆ ಸಹ ಆತನ ಅನಂತ ಪ್ರಜ್ಞೆ ಒಂದು ಸಣ್ಣ ವಿಭಾಗ ಮಾತ್ರ. ಎಷ್ಟು ಚೆನ್ನಾಗಿ ಹೇಳಿದ್ರು. ಆತನ ಪ್ರತಿಯೊಬ್ಬ ಜೀವಾತ್ಮ ಪ್ರಜ್ಞೆ ಇದೆ, ನಮ್ಮ ಒಬ್ಬೊಬ್ಬರ ಜೀವಾತ್ಮ ಪ್ರಜ್ಞೆ ಕೂಡ ಆತನ ಅಂತ ಪ್ರಜ್ಞೆ ಒಂದು ಸಣ್ಣ ವಿಭಾಗ. ಅದಕ್ಕೆ ಆತನ ಒಂದು ಅಂಶ ಅಂತ ಹೇಳೋದು ಇದಕ್ಕೋಸ್ಕರನೇ. ಆ ಒಂದು ಅಂಶ ಪ್ರತಿಯೊಬ್ಬ ಇದರ ರಹಸ್ಯ ಅರ್ಥವಾಗುತ್ತ. ಪ್ರತಿಯೊಬ್ಬ ಜೀವಾತ್ಮ ಪ್ರಜ್ಞೆ ಸಹ ಆತನ ಅನಂತ ಪ್ರಜ್ಞೆ ಒಂದು ಸಣ್ಣ ವಿಭಾಗ ಮಾತ್ರ. ಇದರ ರಹಸ್ಯವು ಅರ್ಥವಾಗದಿದ್ದಾಗಿಯೂ ಅಕ್ಷರ ಸಹ ಎಲ್ಲಾ ಜೀವಾತ್ಮ ಪ್ರಜ್ಞಾ ಕೇಂದ್ರಗಳೆಲ್ಲವೂ ಆತನ ಪ್ರಜ್ಞೆ ವಿಭಾಗಗಳು ಮಾತ್ರ. ಇದನ್ನ ಅರ್ಥ ಮಾಡ್ಕೊಂಡು ಸಾಕು, ಎಲ್ಲ ಆತನದೇ, ಆ ವಿಭಾಗಗಳೆಲ್ಲ ಆತನದೇ. ಮತ್ತೆ ಆತನಿಂದನೇ ನಮ್ಗೆಲ್ಲ ಬರ್ತಾ ಇರೋದು, ಆತನೇ ಎಲ್ಲ ಕೊಡ್ತಾ ಇರೋದು. ಈ ಭಾಗ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಸಾಕು. ನಮ್ಮ ಧ್ಯಾನದಲ್ಲಿ ಆ ಪರಮಾತ್ಮನೇ ನಾನೇ ಆ ಪರಮಾತ್ಮ ಎಂದು ಪುನರಾವರ್ತನೆ ಮಾಡುತ್ತೇವೆ. ಅಷ್ಟೇ ನಾವು ಮಾಡೋದು. ಧ್ಯಾನದಲ್ಲಿ ಮಾಡ್ತೀವಿ, ಆ ಪರಮಾತ್ಮನೇ ನಾನೇ ಪರಮಾತ್ಮ ಅಂತೀವಿ. ಅದ್ರ ಅರಿವು ನಮ್ಗೆ ಇನ್ನೂ ಬಂದಿಲ್ಲ, ಬರೀ ಬಾಯಲ್ಲಿ ಹೇಳ್ತಾ ಹೋಗ್ತಾ ಇದೀವಿ. ಆದರೆ ಅದು ಬರೀ ಭಾವನೆ. ಅದನ್ನು ಸಾಕ್ಷಾತ್ತಾಗಿ ಅರಿಯುವುದು, ಅನುಭವಿಸುವುದು ಬರೀ ಮಾನಸಿಕ ತಿಳುವಳಿಕೆಗಿಂತ ಭಿನ್ನವಾದದ್ದು. ಅದಕ್ಕೆ ಅವನು ಹೇಳಿದ ಮಾನಸಿಕ ಭಿನ್ನವಾದದ್ದು ಅಂತ ಅಂದಾಗ ಏನಾಯ್ತು, ಅಲ್ಲಿ ಕೆಳಗಿನ ಮಟ್ಟದಲ್ಲಿ ನಾವ್ ಎಷ್ಟೇ ಯೋಚನೆ ಮಾಡಿದ್ರು ಸ್ವಲ್ಪನೇ ಅಲ್ಪನೇ ಅದು. ಅದಕ್ಕೆ ಇನ್ನೂ ವಿವರಣೆ ಕೊಡ್ತೇನೆ. ಸೋಹಂಸಿ ಆತನೇ ನಾನೆಂದು ಬಾಯಲ್ಲಿ ಗಿಳಿಯಂತೆ ನುಡಿಯುವುದಕ್ಕೂ ಅದ್ಭುತವಾದ ಐಕ್ಯತೆ ಸಾಕ್ಷಾತ್ಕಾರಗೊಳ್ಳುವುದಕ್ಕೂ ಗಜಾಂತರ ತಾರತಮ್ಯವಿದೆ ಅಂತೆ ಲೆಟ್ಬಿಟ್ಟರೆ ಹೇಳ್ಬೇಕು. ನಾವು ಗಿಳಿ ಅಂತ ಹೇಳ್ತೀವಿ, ನಾನೇ ಆತ್ಮ, ಆತ್ಮನೇ ನಾನು, ಅಥವಾ ಸೋಹಂಸಿ ಅಂತ ಹೇಳ್ತೀನಿ, ಇದನ್ನೆಲ್ಲ ಬಾಯಲ್ಲಿ ಹೇಳ್ಬೋದು. ಆದ್ರೆ ಅದ್ಭುತವಾದ ಐಕ್ಯತೆ ಏನಿದೆಯಲ್ಲ ಅದು ಸಾಕ್ಷಾತ್ಕಾರ ಮಾಡ್ಕೊಂತೀವಲ್ಲ, ಅದಕ್ಕೆ ಹೇಳೋದಕ್ಕೂ ಹೋಗಿ ಸೇರೋದಕ್ಕೂ ಗಜಾಂತರ ಅಂತ ಹೇಳ್ತಾರೆ. ಇದಕ್ಕೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಾರೆ. ಇಷ್ಟಾದ್ಮೇಲೆ ಆತನು ಇನ್ನು ಬಗ್ಗೆ ಹೇಳ್ತಾರೆ, 3 ಉತ್ಕೃಷ್ಟ ತರಂಗಗಳ ಹರಿದು ಬಂದು ಈ ಬ್ರಹ್ಮಾಂಡ ಸೃಷ್ಟಿ ಆಯ್ತು ಅಂತ. ಯಾವ್ದಪ್ಪ 3 ಅಂತಂದ್ರೆ, ಮೊದಲನೇ ಮುಖವಾದ ಬ್ರಹ್ಮನಿಂದ ಸೃಷ್ಟಿ ಚೈತನ್ಯ ಪ್ರಾರಂಭ ಆಯ್ತು. ಆಮೇಲೆ ಲೋಕಾಂತರ ಮೂಲಕ ವಸ್ತುಗಳು ಮತ್ತು ಎಲಿಮೆಂಟ್ಸ್ ಅಥವಾ ಸೃಷ್ಟಿ ಆಯ್ತು. ಇದೆಲ್ಲ ಮೊದಲನೇ ಚೈತನ್ಯದಿಂದ ಆಯ್ತು. ಇನ್ನು 2ನೇ ಚೈತನ್ಯದಿಂದ ತರಂಗ ಇಳಿದು ಬಂದು ರೂಪಗಳು ನಿರ್ಮಾಣವಾಯಿತು. ಇನ್ನು 3ನೇ ಚೈತನ್ಯ ಬಂದಾಗ ಅಲ್ಲಿ ಶಿವತತ್ವದಿಂದ ಹೊರಹೊಮ್ಮಿ ಆತ್ಮದ ರೂಪ ವ್ಯಕ್ತವಾಯ್ತು. ಆದ್ರೆ ಇದನ್ನ ಈ ರೀತಿ ಹೇಳಿದಾಗ ನಮ್ಮ ಥಿಯಾಸಫಿ ಪ್ರಕಾರ ಏನ್ ಹೇಳ್ತಾರೆ ಅಂತ ನೋಡೋಣ. ಆ ಭಗವಂತನ ಸೃಷ್ಟಿ ತರಂಗಗಳಲ್ಲಿ ಒಂದಾದ ಮೇಲಂತೆ ಕೆಳಗೆ ಇಳಿಯುತ್ತೆ ನಮ್ಮ ಥಿಯಾಸಫಿ ಗ್ರಂಥದಲ್ಲಿ ವರ್ಣಿಸುತ್ತಾರೆ. ಆತನ 3ನೇ ಮೂರ್ತಿಯಿಂದ ಮೊದಲನೇ ಸೃಷ್ಟಿ ತರಂಗವು ಇಳಿದು ಲೋಕಾಂತರ ತತ್ವಗಳನ್ನು ನಿರ್ಮಾಣ ಮಾಡಿ ಆ ನಂತರ ಮೂಲ ವಸ್ತುಗಳನ್ನು ಸೃಷ್ಟಿಸಿತ್ತು. ಆಗ 2ನೇ ಮುಖದಿಂದ ಇಳಿದು ಬಂದ ಸೃಷ್ಟಿ ತರಂಗವು 1ನೇ ಮತ್ತು 2ನೇ 3ನೇ ಭೂತವರ್ಗಗಳನ್ನು, ಖನಿಜ, ಸಸ್ಯ ಮತ್ತು ಪಶು ಸಮಾತ್ಮಗಳನ್ನು ನಿರ್ಮಾಣವಾಯಿತು. ಇನ್ನು 3ನೇದು ಮೊದಲನೇ ಮೂರ್ತಿಯಿಂದ ಹೊರಟ ಉನ್ನತ ಮಟ್ಟದ ಚೈತನ್ಯ ಧಾರೆಯು ಮಾನವನ ಅಂತ ದೇಹಾತ್ಮಗಳನ್ನು ನಿರ್ಮಾಣವಾಯಿತು. ಅದನ್ನೇ 3ನೇ ಉತ್ಕೃಷ್ಟ ರೂಪಗಳಲ್ಲಿ ಸೃಷ್ಟಿಯಾದ ಈ ತರಂಗ ಯಾವ್ದಪ್ಪ ಅಂದ್ರೆ ಸಾಕ್ಷಾತ್ ಆಗಿ ಶಿವತತ್ವದಿಂದ ನಾವು ಪ್ರಾಣಿ ವರ್ಗದಿಂದ ಮಾನವ ವರ್ಗದಕ್ಕೆ ಸಾಧ್ಯವಾಯಿತು. ನಮ್ಗೆ ಆತ್ಮಗಳು ಅಂದ್ರೆ ಇಂಡಿವಿಜುವಲ್ ಆಗ ಪ್ರಾರಂಭ ಆಯಿತು. ಆಕಾಶದಲ್ಲಿ ಕಾಣುವಂತಹ ಮತ್ತು ನಮ್ಮ ಸೂರ್ಯನಂತೆ ಕೂಡ ಪ್ರತಿಯೊಬ್ಬ ಸೂರ್ಯನು ಆಯಾ ಬ್ರಹ್ಮಾಂಡ ಪತಿಯ ಒಂದು ಸ್ಥೂಲ ಮಟ್ಟದ ಅಭಿವ್ಯಕ್ತಿ ರೂಪ ಮಾತ್ರವೇ ಆಗಿದೆ. ಆತನು ಯಾವ ನಕ್ಷತ್ರ ಅಂತ ನೋಡ್ತಾ ಇದ್ವಲ್ಲ, ಅದು ಒಂದು ಗ್ರಹ ಅಲ್ಲ, ಎಲ್ಲವೂ ಸೂರ್ಯನಂತೆಯೇ ಇದೆ. ಆತ ಪ್ರತಿಯೊಬ್ಬ ಸೂರ್ಯನು ಬ್ರಹ್ಮಾಂಡ ಪತಿ ಆಗೋದಕ್ಕೆ ಸಂಶಯವಿಲ್ಲ. ಮತ್ತು ಆ ರೂಪವೇ ನಮ್ಮಲ್ಲಿ ನಾವು ನೋಡ್ತಾ ಇರೋದು. ಇಷ್ಟು ಮಾತ್ರ ಇವತ್ತು ಹೇಳಿ ಈ ಕ್ಲಾಸನ್ನ ಮುಗಿಸ್ತಾ ಇದ್ದೀವಿ. ಈ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ.